ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆಯ ರಚನೆ ಮಾಡ್ತಾ ಮಾಡ್ತಾ ಪಂಡಿತ್ ತೋಡರಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸದೇವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಗ್ರಂಥ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಇಲ್ಲಿ ಅನರ್ಥದಂಡ ತ್ಯಾಗದ ಮಾತು ನಡೆದದ್ದೇ ಇದೆ. ಅದರ 5 ಭೇದಗಳನ್ನು ಹೇಳ್ತಾ ಇದ್ದಾರೆ. ಶ್ಲೋಕ ಸಂಖ್ಯೆ 144 ಇದೆ ಅನ್ನಿಸ್ತಿದೆ. ಇಲ್ಲ 42 ನಡೆದೈತಿ. 2 ನಡೆದೈತಿ. ಪ್ರಮಾದಚರ್ಯಕ್ಕೆ ಹೋಗಿಲ್ಲ. ಪಾಪೋಪದೇಶ ನಾಮದ ಅನರ್ಥದಂಡ ತ್ಯಾಗ ವ್ರತದ ಶುರುವಾಗಿದೆ. ಭೂಖನನ ಶುರುವಾಗಿದೆ. ಈಗ ಪ್ರಮಾದಚರ್ಯೆಯ ಅನರ್ಥದಂಡ ತ್ಯಾಗ ವ್ರತದ ಸ್ವರೂಪ ಹೇಳುತ್ತಾರೆ. ಪುಟ 103 ಶ್ಲೋಕ 143. ಭೂಖನನ ವೃಕ್ಷ ಮೋಟ್ಟನ ಷಾಡ್ವಲ ದಲನಾಂಬುಸೇಚನಾದೀನಿ ನಿಷ್ಕಾರಣಂ ನ ಭೂರ್ಯಾದ್ದಲ ಫಲ ಕುಸುಮೋಚ್ಚಯಾನಪಿ ಚ. ಏನಿದೆ ನೋಡ್ರಿ. ನೆಲ ಗೆಯುವುದು, ಮರ ಕತ್ತರಿಸುವುದು, ಹೆಚ್ಚು ಹುಲ್ಲಿರುವಂಥ ಭೂಮಿಯನ್ನು ಮೆಟ್ಟಿ ತುಳಿಯುವುದು, ನೀರನ್ನು ಎರಚುವುದು ಇವೇ ಮೊದಲಾದವನ್ನು ಮತ್ತು ಪತ್ರ ಫಲ ಪುಷ್ಪಗಳನ್ನು ಕೊಯ್ಯುವುದು ಇತ್ಯಾದಿಗಳನ್ನು ಕೂಡ ಒಂದು ಶಬ್ದ ಏನು ಹೇಳಿದರು, ಪ್ರಯೋಜನವಿಲ್ಲದೆ ಮಾಡಬಾರದು. ಪ್ರಯೋಜನವಿಲ್ಲದೆ ಹೋಗ್ತಾ ಹೋಗ್ತಾ ಗಿಡದ ಎಲೆ, ಗಿಡದ ಟೊಂಗೆಯನ್ನು ಮುರಿಯೋದ, ಹುಲ್ಲಿನ ಮೇಲೆ ತುಳಿಯೋದ, ನಡೆಯೋದ. ಅರೆ ಧರ್ಮ ಬಹಳ ಸೂಕ್ಷ್ಮ ಇದೆ ರೀ ಅಂಥೇಳಿ ಚರಣಾನುಯೋಗ ಸ್ಥೂಲ ಅಂಥೇಳಿ ಇಂದ್ರಿಯ ಜ್ಞಾನದಿಂದ ಕಂಡು ಬರುವಂಥದ್ದು, ತಿಳ್ಕೊಳ್ಳುವಂಥದ್ದು ಧರ್ಮ ಇದೆ. ಚರಣಾನುಯೋಗದಲ್ಲಿ ಪ್ರತಿಪಾದನೆ ಮಾಡಿರುವಂಥದ್ದು. ಆದರೆ ಅದರ ಸೂಕ್ಷ್ಮತೆ ಎಲ್ಲಿದೆ? ಸ್ಥೂಲ ಇಂದ್ರಿಯ ಜ್ಞಾನದಿಂದ ತಿಳಿದು ಬರ್ತಿದೆ. ಇದು ತುಳಿಬಾರ್ದು, ನೀರು ವ್ಯರ್ಥವಾಗಿ ಎರ್ತಬಾರ್ದು, ಪ್ರಯೋಜನವಿಲ್ಲದೆ ವೃಕ್ಷದ ಫಲಪುಷ್ಪಗಳನ್ನು ಕೀಳಬಾರ್ದು, ಹುಲ್ಲಿನ ಮೇಲೆ ಮೆಟ್ಟಿ ನಡಿಬಾರ್ದು. ಅಪ್ಪಾಜಿ ದೃಷ್ಟಾಂತ ಹೇಳ್ತಿದ್ರು ಅದಕ್ಕೆ. ಆನೆ ನಮ್ಮ ಕೈ ಮೇಲೆ ತನ್ನ ಕಾಲು ಕೊಟ್ಟಿತು ಅಂತಂದರೆ ಯಾವ ಪ್ರಕಾರ ನಮಗೂ ವೇದನೆ ಆಗ್ತಿದೆ, ಆ ಪ್ರಕಾರ ಹುಲ್ಲಿನ ಮೇಲೆ ನಾವು ಕಾಲು ಕೊಡುವುದರಿಂದ ಅದಕ್ಕೆ ವೇದನೆ ಆಗ್ತಿದೆ ಅನ್ನೋ ಮಾತು ಹೇಳಿದ್ದಾರೆ. ಜೀವ ನಮ್ಮಂಥದ್ದನ್ನು ಇದೆರಲ್ಲ, ಶರೀರ ಅದರದ ಭಾವ ಕಲಂಕ ಇದೆಲ್ಲ ಪರ್ಯಾಯದ ಮಾತಾದವರು. ಜೀವಂತೂ ಅರೆ ಈ ಯಾವ ನಾನು ಯಾವ ಪ್ರಕಾರದ ಸುಖವನ್ನು ಬಯಸ್ತೇನೋ, ಯಾವ ಪ್ರಕಾರ ಇನ್ನೊಂದು ವಸ್ತುವಿನಿಂದ ಅಥವಾ ಇನ್ನೊಂದು ಜೀವದಿಂದ ನನ್ನ ಬಾಧೆಯನ್ನು ಸ್ವಲ್ಪ ಕೂಡ ನಾನು ಸಹಿಸುವುದಿಲ್ಲವೋ, ಸಹಿಸಲಿಕ್ಕೆ ಆಗುವುದಿಲ್ಲವೋ, ಅತ್ಯಂತ ದುಃಖಿ ಆಕುಲ ವ್ಯಾಕುಲ ಆಗ್ತೀನೆಯೋ, ಅದೇ ಪ್ರಕಾರ ಆ ಸೂಕ್ಷ್ಮ ಜೀವ ಅರೆ ಸೂಕ್ಷ್ಮ ಕಾಯ ಧಾರಣ ಮಾಡಿದೆ. ತನ್ನ ಪರಿಣಾಮದ ಮಲಿನತೆಯ ಕಾರಣದಿಂದ, ಅಪರಾಧದ ಕಾರಣದಿಂದ. ಅಪರಾಧ ಯಾವಾಗ ಮಾಡಿತು? ಒಂದು ಮಾತು ಯಾವಾಗಲೂ ಲಕ್ಷ್ಯದಲ್ಲಿಟ್ಟುಕೊಳ್ಳುವುದು, ಸಾವಧಾನ ನಿರಂತರ ಅದನ್ನು ಬುದ್ಧಿಯೊಳಗ ಗ್ರಹಣ ಮಾಡಿ ಇಡೋದ್ರೆ ಮಾಸು ಕೊಡೋದಿಲ್ಲ, ಅದನ್ನು ಮರೆಗೊಡೋದಿಲ್ಲ. ಯಾವಾಗ ಮಾಡಿತ ಭಾವ ಮಲಿನ? ಸಂಜ್ಞಿ ಪಂಚೇಂದ್ರಿಯ ಆದಾಗ ಮಾಡಿದರೆ. ಅನಾದಿ ಕಾಲದಿಂದ ನಿಗೋಧದಲ್ಲೇ ಅದವಲ್ಲ, ಆ ಜೀವ ಯಾವಾಗ ಮಾಡ್ತೀವಿ? ಅರೆ
ಆ ಜೀವ ಯಾವಾಗ ಮಾಡಿತು ಅನ್ನೋದು ಮುಖ್ಯ ಅಲ್ಲ, ನಾನು ಅಲ್ಲಿ ಹೋಗದೆ ಇರೋದು ಮುಖ್ಯ ಇದೆ. ನಾನು ಅಂಥ ಗತಿಗಳಿಗೆ ಹೋಗದೆ ಇರೋದು ಮುಖ್ಯ ಇದೆ. ಕೇವಲಿ ಭಗವಂತರ ನೋಡಿದ್ದಾರೆ ಮತ್ತು ನಾನು ಅನುಭವಿಸೋದಿದೆ. ಆದರೆ ಕೇವಲಿ ಭಗವಂತರ ನನ್ನ ಅನಂತ ಅನಂತ ಭವಿಷ್ಯದ ದುಃಖವನ್ನು ನೋಡದೇ ಇರುವಂಥ ಭವಿಷ್ಯವನ್ನು ನಾನು ನಿರ್ಮಾಣ ಮಾಡಿಕೊಳ್ಳೋದು ಇಂದ ನನ್ನ ಅಧೀನ ಇದೆ. ಎಲ್ಲವೂ ನಿಶ್ಚಿತ ಇದೆಯಲ್ಲ. ಅರೆ ನಿಶ್ಚಿತ ಇದೆ ಅನ್ನುವುದು ಒಂದೇ ಒಂದು ಮಾತನ್ನು ಹೃದಯಪೂರ್ವಕ ಸ್ವೀಕಾರ ಮಾಡಿದ್ದೇ ಆದ್ರೆ ನಮ್ಮ ಭವಿಷ್ಯವನ್ನು ದುಃಖಮಯ ಸರ್ವಜ್ಞ ಭಗವಂತರು ನೋಡಿರೋದು ಸಾಧ್ಯನೇ ಇಲ್ಲರಿ. ಏನು ಮಾಡೋದ? ಎಷ್ಟು ಸಾವಧಾನ, ಎಷ್ಟು ಜೀವರಾಶಿ ಇದೆ ಸಂಪೂರ್ಣ ಲೋಕಾಕಾಶದೊಳಗ. ಅರೆ ಇಡೀ ಲೋಕಾಕಾಶದೊಳಗ ಸೂಕ್ಷ್ಮ ಜೀವಗಳ ಒತ್ತೊತ್ತಾಗಿ ತುಂಬಿದ್ದು ಅದಾವ. ಏನು ಮಾಡಿದರನೂ ಕೂಡ ಅಸಂಖ್ಯ ಜೀವಗಳ ವಿದಾರಣೆ, ಹಿಂಸೆ, ಅವುಗಳಿಗೆ ಪೀಡೆ ನಮ್ಮಿಂದ ಆಗೋದು ಅನಿವಾರ್ಯನೇ ಇದೆ. ಅದರ ಭಾವದೊಳಗ, ಜ್ಞಾನದೊಳಗ, ಭಾವದೊಳಗ ಕರುಣೆ. ಅರೆ ಅಂಥ ಜೀವ ಎಲ್ಲಿ ನಿಕೃಷ್ಟ ದಶೆಯೊಳಗ ಬಳಲುತ್ತಾ ಇದ್ದಾವೆ ಅನಂತ ಸಂಖ್ಯೆಯ ಜೀವ. ಆ ಜೀವಗಳೆಲ್ಲ ಸಬಲತೆಗೆ ಪ್ರಾಪ್ತ ಆಗಲಿ. ಯಾವ ಜೀವ ಇನ್ನೊಂದು ಜೀವದ ಯಾವುದೇ ಕಾಯ ಪ್ರವೃತ್ತಿಯ ಮಾಧ್ಯಮದಿಂದ ಪೀಡೆಗೆ ಒಳಗಾಗದೇ ಇರಲಿ ಅನ್ನುವ ಯಾವ ಜ್ಞಾನ ಸದೈವ ಜೀವದಲ್ಲಿ ಜಾಗೃತ ಇದೆಯಲ್ಲ, ಅದಕ್ಕೆ ಸೂಕ್ಷ್ಮ ಭಗವಂತ. ಅದನ್ನು ತಪ್ಪಿಸೋದಂತೂ ಸಾಧ್ಯ ಇಲ್ಲ. ತಿಳಿತಾ ಇದೆ ಅಂದರೆ ತಪ್ಪಿಸೋದು ಸಾಧ್ಯ ಇಲ್ಲ. ಅದರ ಭಾವದೊಳಗೆ ಎರಡು ಪ್ರಕಾರ. ಒಂದು ಸಮಸ್ತ ಜೀವರಾಶಿ ಸಬಲತೆಗೆ ಪ್ರಾಪ್ತ ಆಗಲಿ. ಇನ್ನೊಂದು, ನನ್ನ ಮೂಲಕ ಯಾವ ಜೀವಕ್ಕ ಹಾನಿಯಾಗುವಂಥ, ಪೀಡೆ ಆಗುವಂಥ, ಮರಣ ಆಗುವಂಥ ಪ್ರವೃತ್ತಿ ನನ್ನ ದೇಹದ ಕ್ರಿಯೆಯಿಂದ ಆಗಬಾರದು ಅನ್ನುವ ಭಾವೇನಿದೆಯಲ್ಲ, ಅದು ಬರೀ ಭಾವ ಭೂಮಿಕಾರೆ. ಹಾಗಾದ್ರೆ ಮುಂದೆ ಪ್ರವೃತ್ತಿನೂ ಬೇಕಲ್ಲ, ಬರೀ ಭಾವ ಮಾಡಿದರೆ ಆಗುವುದಿಲ್ಲ. ಆ ಪ್ರಕಾರದ ಪ್ರವೃತ್ತಿ ಏನು? ಪ್ರವೃತ್ತಿ ಏನು? ಅವುಗಳಿಗೆ ಪೀಡೆ ಆಗದೇ ಇರೋ ಹಾಗೆ ವರ್ತಿಸೋದು ಒಂದು. ಇದು ವ್ಯವಹಾರ. ನಿಶ್ಚಯ ಏನು? ಹಾಗಾದ್ರೆ ನನ್ನ ಸ್ವಭಾವದ ಗ್ರಹಣ ಮಾಡುವುದರಲ್ಲಿ ನನ್ನ ಜ್ಞಾನ, ನನ್ನ ಸ್ವಭಾವದಲ್ಲಿ ಸ್ಥಿರತೆ ಪಡೆಯುವುದರಲ್ಲಿ ನನ್ನ ಜ್ಞಾನ, ಸದಾ ಉದ್ಯಮಶೀಲ ಇರೋದ ಇದು ಧರ್ಮ. ಇದು ಏನಿದೆ? ಇದು ದಯೆ ಇದೆ, ನಿಜವಾಗಿ ದಯೆ ಇದೆ. ಲೋಕದೊಳಗೆ ಏನೇನು ಕಾರ್ಯಗಳನ್ನು ಅಜ್ಞಾನಿ ಜೀವ ಅಥವಾ ಜ್ಞಾನಿ ಜೀವ ಮನ ವಚನ ಕಾಯದ ಮೂಲಕ ಮಾಡ್ತಾನೋ, ಅದರಿಂದ ಎಷ್ಟು ಬಾಧೆ ಅನ್ಯ ಜೀವರುಗಳಿಗೆ ಆಗ್ತಿದೆಯಲ್ಲ, ಅದರ ಅನಂತ ಗುಣಿತ ಬಾಧೆ ಸ್ವಜೀವಕ್ಕೆ ಆಗ್ತಿದೆ ಅಂಥೇಳಿನ ಚರಣಾನುಯೋಗದ ಪ್ರಸಿದ್ಧ ವಾಕ್ಯ ಇದೆ.
ಪ್ರಮಾದದಿಂದ ಹಿಂಸೆ, ಕಷಾಯದಿಂದ ಬಂಧ. ಕಷಾಯ ಯಾವುದ? ಪ್ರಮಾದ ಯಾವುದ? ತನ್ನ ಜ್ಞಾತಾಸ್ವಭಾವದ ಅಲಕ್ಷ್ಯ ಮಾಡುವುದೇ ಪ್ರಮಾದ ಇದೆ. ತನ್ನ ಜ್ಞಾತಾಸ್ವಭಾವದಿಂದ ವಿರುದ್ಧ ರೂಪದ ಭಾವದ ಅನುಭವವೇ ಕಷಾಯ ಇದೆ. ಚರಣಾನುಯೋಗ ನಿಜವಾಗಿ ಅತ್ಯಂತ ಸೂಕ್ಷ್ಮ ಇದೆ. ಜ್ಞಾನದೊಳಗ ಯಾವ ಪ್ರಕಾರ ಸ್ವತತ್ವ ಸರ್ವಜ್ಞ ಪ್ರಣೀತ ಅರೂಪಿ ಜ್ಞಾನ ಮತ್ತು ಆನಂದದ ಸಾಗರನಿರುವಂಥ ನಿಜಾತ್ಮ ಅರ್ಥಾತ್ ಜೀವ ತತ್ವದೊಳಗ ತನ್ನತನದ ಸ್ಥಾಪನೆ ಶಾಶ್ವತವಾಗಿ ಆಗುವಂತೆ ಜ್ಞಾನದೊಳಗ ಆ ತತ್ವದ ಮಹಿಮೆ, ಆ ತತ್ವದ ಶ್ರೇಷ್ಠತೆ ಲಕ್ಷ್ಯದೊಳಗ ನಿರಂತರ ಬರ್ತಾ ಹೋಗೋದ. ಇದು ಮನುಷ್ಯ ಜೀವನದೊಳಗ ಕರ್ಮ ಫಲಚೇತನ ಆಗದೇ ಇರುವ ಸಲುವಾಗಿ ಪ್ರಬಲ ಉದ್ಯಮ ಇದೆ. ಕರ್ಮ ಫಲಚೇತನ ಅನಂತ ಕಾಲ ಇರ್ತಿದೆ ಈ ಜೀವ. ಕರ್ಮಚೇತನ ಎಂದಾದರೂ ಒಮ್ಮೆ, ಅದು ಅಲ್ಪಕಾಲ, ಬಹಳ ಅಲ್ಪಕಾಲ. ಅರೆ ಈ ಮನುಷ್ಯ ಜೀವನ 100 ವರ್ಷದ್ದಲ್ಲ, 1 ಕೋಟಿ ಪೂರ್ವ ವರ್ಷದ್ದಿದ್ರೂ ಅಲ್ಪ ಇದೆ. ಉತ್ಕೃಷ್ಟ ಆಯು ಕರ್ಮ ಭೂಮಿಯಿಂದ 1 ಕೋಟಿ ಪೂರ್ವ ಇದೆ. ಅಷ್ಟು ಇದ್ರೂ ಕೂಡ ಕರ್ಮ ಫಲಚೇತನದೊಳಗೆ ಕಳೆಯುವ ಕಾಲದೊಳಗಿಂದ 1% ಅಲ್ಲ, 1 ಅಂಶದೊಳಗಿನ ಶತಾಂಶ ಭಾಗ ಕೂಡ ಇಲ್ಲ, ಅನಂತದೊಳಗಿಂದ. ಅರೆ ಇಲ್ಲಿ ನಾವು ಎಷ್ಟು ಸಾವಧಾನ ಇರಬೇಕು. ಪ್ರಮಾದ ಒಂದು ಸಮಯ ಮಾಡಿತೋ, ಒಂದು ಸಮಯದ ಪ್ರಮಾದ. ಅರೆ ನಾಳೆ ಮಾಡೋಣ, ಏನ ಸ್ವಾಧ್ಯಾಯ ನಾಳೆ ಮಾಡೋಣ, ಇವತ್ತು ಪಾಪ ಮಾಡೋಣ. ಇವತ್ತೇನು ಮಾಡೋದು? ವಿಷಯ ಕಷಾಯದೊಳಗಿರೋದು. ನಾಳೆ ಧರ್ಮ ಯಾವಾಗ ಮಾಡೋದ? ನಾಳೆ. ಆತ್ಮಕಲ್ಯಾಣದ ಮಾರ್ಗವನ್ನು ಯಾವಾಗ ತಿಳ್ಕೊಳ್ಳೋದಲ್ಲ, ನಾಳೆ. ಇವತ್ತೇನು ಮಾಡೋದ? ಮುಷ್ಕಿಲ ಸೇ ನರತನ ಪಾಯ, ನರತನಮೇ ಪಾಪ ಕಮಾಯ. ಏನು ಗಳಿಸಿದ್ದೇನಿದೆ? ಬರೀ ಪಾಪ. ಪಾಪ ಅಂದ್ರೆ ಏನು? ಪಾಪ ಅಂದ್ರೆ ಇನ್ನೊಂದು ಜೀವಕ್ಕೆ ಏನಾದರೂ ಪ್ರತ್ಯಕ್ಷವಾಗಿ ತೊಂದರೆ ಕೊಡೋದ, ಕಠೋರವಾದಂಥ ವಚನ ಮಾತಾಡೋದ, ಶರೀರದ ಮೇಲೆ ಆಘಾತ ಮಾಡೋದ, ಅಥವಾ ಶರೀರದ ವಿಚ್ಛೇದನ ಆಗುವಂಥ ಕಾರ್ಯ ಮಾಡೋದ. ಇದು ಪಾಪ ಅಲ್ರಿ. ಪಾಪ ಯಾವುದ? ತನ್ನ ನೈಜ ಸ್ವರೂಪವನ್ನು ದೇಹಗಳ ಬರ್ತಾ ಇದ್ರನು ಹೋಗ್ತಾ ಇದ್ರನು ನಾನಾ ಪ್ರಕಾರದ ಕರ್ಮದ ಉದಯದ ಮಧ್ಯದೊಳಗೆ ನಿಂತುಕೊಂಡಿದ್ರನು ವಿಕಾರಿ ಭಾವಗಳ ಪ್ರವಾಹನ ನಡೀತಾ ಇದ್ರನು ಕೂಡ ಯಾವುದ ತ್ರಿಕಾಲ ಜ್ಞಾನ ಮತ್ತು ನಿತಾಂತ ಆನಂದ ಸ್ವರೂಪ ಅರೂಪಿ ತತ್ವ ನಾನಿದ್ದೇನೆ ಅನ್ನುವುದನ್ನು ತಿಳಿದುಕೊಳ್ಳುವ, ನಂಬುವ, ಹಿಡಿದುಕೊಳ್ಳುವ, ಅನುಭವಿಸುವ, ಅದರಲ್ಲಿ ಸ್ಥಿರವಾಗುವ ಉದ್ಯಮ ಮಾಡದೇ ಇರೋದೇನಿದೆಯಲ್ಲ, ಇದು ಪಾಪ ಇದೆ. ನರತನಮೇ ಪಾಪ ಕಮಾಯ ಅಂದರೆ ಇದು ಪಾಪ ಇದೆ. ತನ್ನ ಜ್ಞಾನ ಮತ್ತು ನಿತಾಂತ, ಅರೆ ಏನು ಹೇಳ್ತಾರೆ? ತ್ರಿಕಾಲ ಜ್ಞಾನ ಮತ್ತು ನಿತಾಂತ ಆನಂದದ ನಿಧಿಯಾದಂಥ ಅರೂಪೀಯ ಆತ್ಮ ತತ್ವವನ್ನು ತಿಳಿದುಕೊಳ್ಳದೇ ಇರೋದು, ನಂಬದೇ ಇರೋದು, ಪ್ರತ್ಯಕ್ಷ ಅನುಭವ ಮಾಡದೇ ಇರೋದು, ಅದರಲ್ಲೇ ಸ್ಥಿರತೆಯ ಸಲುವಾಗಿ ಉದ್ಯಮ ಮಾಡದೇ ಇರೋದು. ಆ ಮಾಡದೇ ಇರುವ ಸಮಯದೊಳಗೆ ನೀನು ಏನೇನು ಮಾಡ್ತಾ ಇದ್ದೀಯಲ್ಲ ಅದೆಲ್ಲ ಪಾಪ ಇದೆ. ಎಲ್ಲ ಪಾಪ ಇದೆ.
ಭ್ರಮೆಯೊಳಗೆ ಇರ್ತಕ್ಕದ್ದೇ ಅಲ್ಲ. ನಾನು ದೇವ ದರ್ಶನ ಮಾಡ್ತೇನೋ, ನಾನು ಸಜ್ಜನ ಇದ್ದೇನೋ, ನಾನು ಶಾಸ್ತ್ರ. ಆದ್ರೆ ಆ ದೇವ ದರ್ಶನದ ಹಿಂದ ನಿಜ ದರ್ಶನದ ಉದ್ದೇಶ ಎಷ್ಟು ತಾಜಾ ಇದೆ. ಆ ಸ್ವಾಧ್ಯಾಯದ ಹಿಂದ ಸ್ವರೂಪದ ಕುರಿತು ಎಷ್ಟು ಸಾವಧಾನತೆ ಇದೆ. ಅದು ಬೇಕಲ್ಲ. ಅದು ಇಲ್ಲ. ದೇವ ದರ್ಶನ ಹೇಗೆ ಮಾಡ್ತೇವೋ ಗೊತ್ತಿಲ್ಲ. ನಾನು ನಂದು ಹೇಳ್ತಾ ಇದ್ದೇನೋ, ತಮ್ಮದೇನಿದೆ ನನಗೆ. ದೇವದರ್ಶನ ಪರಸನ್ಮುಖ ಭಕ್ತಿಯ ಭಾವದಿಂದಲೇ ಮಾಡುತ್ತೇವೋ, ಸ್ವಸ್ವಭಾವದ ಪ್ರಾಪ್ತಿಯ ಉದ್ದೇಶ ಇಟ್ಕೊಂಡರೆ ಮಾಡುತ್ತೇವೋ, ಎರಡೂ ಇಲ್ಲ ಅಂತಂದ್ರೆ ಹೇಗೆ ಮಾಡ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ಮಾಡ್ತೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ಏನು ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದೇನ ಒಳಗೆ ತಮ್ಮಲ್ಲೇ ತಾವು ನೋಡಿಕೊಳ್ಳೋದು. ಯಾವ ದೇವನಿಗೆ ನಾನು ನತಮಸ್ತಕ ಆಗುವುದರ ಹಿಂದ ನನಗ ಆ ದೇವನಲ್ಲಿ ಯಾವ ಪೂರ್ಣ ಸ್ವಭಾವ ಪ್ರಗಟ ಇದೆಯೋ, ಪರಮ ವೀತರಾಗ ಶಾಂತ ಭಾವ ಪ್ರಗಟ ಇದೆಯೋ, ಅದು ನಮ್ಮ ಲಕ್ಷ್ಯದೊಳಗೆ ಯಾವಾಗ ಬರ್ತಿದ್ದೇವೆ. ಅದನ್ನೇ ಕೊಂದು ದೈವ ಹೇಳಿದ್ರು, ಪರ್ಯಾಯದಿಂದ ಅರ್ಹಂತರನ್ನು ತಿಳ್ಕೊಳ್ಳೋದು. ದೌವತ್ಯ ಗುಣತ್ತ ಬಿಡ್ರಿ, ಪರ್ಯಾಯದಿಂದ್ರೆ ಪ್ರಗಟ ಅದಲ್ಲ, ಪ್ರಗಟ ಇದೆಯಲ್ಲ ಅಲ್ಲಿ ಪರ್ಯಾಯ ಎಂಥದ್ದ ಪೂರ್ಣ ರೂಪದಿಂದ ವಿಕಸಿತವಾಗಿರುವಂಥ ಅದು ಯಾವಾಗ ನಮ್ಮ ಗಮನಕ್ಕೆ ಬರ್ತಿದೆ. ಹಾಗಾದರೆ ದೇವದರ್ಶನಕ್ಕೆ ವ್ಯವಹಾರದ ಉಪಚಾರ ಕೂಡ ಅನ್ವಯಿಸುವುದಿಲ್ಲ. ನೋಡ್ಕೊಳ್ಳೋದು ತಮ್ಮಲ್ಲೇ ತಾವು. ನಾವು ದೇವನನ್ನು ಯಾವ ರೀತಿ ನೋಡ್ತೇವೆ, ಯಾವ ರೀತಿ ನೋಡಿ ನಮ್ಮಲ್ಲೇ ಭಕ್ತಿಯ ಅಥವಾ ಸಮರ್ಪಣೆಯ ಭಾವ ಬರ್ತಿದೆ. ಅದರ ಹಿಂದೆ ಮೂಲಭಾವಿಯಾಗಿ ನಿಜ ತತ್ವವನ್ನು ಕಂಡುಕೊಳ್ಳುವಂಥ ಪರಮ ಉದ್ದೇಶ ಇದೆಯಲ್ಲ. ಇದು ಇಲ್ಲ ಅಂತಂದ್ರೆ ವ್ಯವಹಾರದಿಂದ ಉಪಚಾರದಿಂದ ಕೂಡ ದೇವದರ್ಶನ ಆಗುವುದಿಲ್ಲ. ಕೆಡಕೆ ಅನಿಸಿದರೆ ಅದಕ್ಕೆ ಯಾರೇನು ಮಾಡಲಿಕ್ಕೆ ಆಗುವುದಿಲ್ಲ. ಬರೇ ಸಂಸಾರ ಪೋಷಕ ಇದಾವೆ ನಮ್ಮ ಧಾರ್ಮಿಕ ಅನುಷ್ಠಾನಗಳೆಲ್ಲ. ಬರೇ ಸಂಸಾರ ಪೋಷಕ ಇದ್ರ ಒಂದು ವೇಳೆ ಕ್ಷಮ್ಯ ಇದೆ, ಅದರ ಅನಂತ ಸಂಸಾರ ಪೋಷಕ ಅರ್ಥಾತ್ ಮಿಥ್ಯಾತ್ವ. ಅನಂತ ಸಂಸಾರ ಪೋಷಕ ಇದಾವೆ. ಎಷ್ಟೆಲ್ಲ ಧಾರ್ಮಿಕ ಅನುಷ್ಠಾನಗಳನ್ನು ನಾವು ಮಾಡ್ತೇವೆಯೋ ಅವೆಲ್ಲ ಅನಂತ ಸಂಸಾರ. ಭೂಯಾತ್ ಪುನರ್ದರ್ಶನ. ಎಲ್ಲಿ ಯಾವ ಕಾರಣದಿಂದ? ಅದರಿಂದ ಏನಾದರೂ ಲಾಭ ಆಗಿದ್ರನ ಭೂಯಾತ್ ಪುನರ್ದರ್ಶನ ಅನ್ನೋದಿದೆ. ದೃಷ್ಟಂ ಜಿನೇಂದ್ರ ಭವನಂ ಭವತಾಪಹಾರಿ. ಭವತಾಪ ಯಾವಾಗ ಹರಣಾಗಿದೆ? ಬರೀ ಜಿನೇಂದ್ರ ಭಗವಂತರ ಭವನವನ್ನು ನೋಡುವುದರಿಂದ. ದೃಷ್ಟಂ ಜಿನೇಂದ್ರ ಭವನಂ ಭವತಾಪಹಾರಿ. ಭವದ ತಾಪ ಎಲ್ಲಿ ಹರಣಾಗಿದೆ? ನೀರು ಕುಡಿದ ನಂತರ ಬೇಸಿಗೆಯೊಳಗ ದಾಹ ಆಗ್ತಾ ಇರುವ ಸಮಯದಲ್ಲಿ ಒಂದರ್ಧ ಬಟ್ಲು ನೀರು ಕುಡಿದ ನಂತರ ಆ ದಾಹ ಸ್ವಲ್ಪ ಸಮಯ ಶಮನ ಆಗ್ತಿದೆಯಲ್ಲ, ಹರಣ ಆಗ್ತಿದೆಯಲ್ಲ. ಹಾಗೆ ಭವತಾಪ ಆ ಜಿನೇಂದ್ರ ಭವನವನ್ನು ನೋಡಿದ ನಂತರ ಯಾವಾಗ ಹರಣ ಆಗಿದೆ?
ಯಾರ ಎದುರ ಮಾಡ್ತಾ ಇದ್ದೇವೆ ಇದೆಲ್ಲ ನಾವು ಸೋಗು ಅಭಿನಯ ಯಾರ ಎದುರ ಮಾಡ್ತಾ ಇದ್ದೇವೆ? ಯಾವ ತ್ರಿಲೋಕದಲ್ಲಿ ಅದನ್ನು ಅವನ ಎದುರಿಗೋ ಏನು ಯಾವ ಏನನ್ನೂ ತಿಳಿಯುವುದಿಲ್ಲ ಅವನ ಎದುರಿಗೋ ಅಥವಾ ಯಾವ ಒಳಗಡೆ ನಲಗುತ್ತಾ ಇದ್ದಾನ ಅವನ ಎದುರಿಗೆ ಯಾರ ಎದುರಿಗೆ? ಇಲ್ಲಿ ಹೇಳ್ತಾ ಇರುವಂಥ ಆಚರಣೆ ನಮ್ಮ ಬುದ್ಧಿಯೊಳಗೆ ಬರಬೇಕಾದ್ರೆ ಆ ಆಚರಣೆಯ ಹಿಂದೆ ಇರುವಂಥ ಸೂಕ್ಷ್ಮ ಧರ್ಮದ ಸ್ವರೂಪ ನಮಗೆ ಎಷ್ಟು ಪರಿಚಿತ ಇದೆ ಹೇಳಿ. ವಸ್ತುವಿನ ಸ್ವಭಾವ ಇದ ಧರ್ಮ ಇದೆ. ವಸ್ತುವಿನ ಸ್ವಭಾವದ ಸ್ವೀಕಾರ ಇದ ಧರ್ಮ ಇದೆ. ವಸ್ತುವಿನ ಸ್ವಭಾವದ ಧರ್ಮ ಅನ್ನೋದು ಅದು ವಸ್ತುವಿನೊಳಗಿದೆ. ಆದರೆ ವಸ್ತುವಿನ ಸ್ವಭಾವದ ಸ್ವೀಕಾರ ಅರೆ ಜೀವ ತನ್ನನ್ನು ತಾನು ಮರೆಯುವುದರಿಂದ ಹುಲ್ಲಾಗಿದೆ, ಸ್ಥಾವರ ಆಗಿದೆ, ಕ್ಷುದ್ರ ತೃಣ ಆಗಿದೆ, ಕ್ರಿಮಿಯಾಗಿದೆ, ಕ್ಷುದ್ರ ಪರ್ಯಾಯದೊಳಗಿದೆ. ಪೃಥ್ವಿ ಕಾಯಿಕವಿದೆ, ಪೃಥ್ವಿ ಕಾಯಿ ಇದೆ. ಎಲ್ಲರೂ ಅದನ್ನು ಮೆಟ್ಟಿ ಹೋಗ್ತಾರೆ. ಇಲ್ಲಿ ಹೇಳಿದರೆ ಭೂಖನನ, ಭೂಮಿಯನ್ನು ಅಗೆಯೋದು. ಒಂದು ಶಬ್ದದ ಕಡೆಗೆ ಗಮನ ಇಡಲಿಕ್ಕೆ ಹೇಳಿತು, ಏನು ಪ್ರಯೋಜನವಿಲ್ಲದೆ. ಅರೆ ಸೂತ್ರದ ರಹಸ್ಯ, ಶ್ಲೋಕದ ರಹಸ್ಯ, ವಾಕ್ಯದ ರಹಸ್ಯ, ತಾತ್ಪರ್ಯ ಮತ್ತು ಗ್ರಂಥದ ರಹಸ್ಯ, ಗ್ರಂಥದ ತಾತ್ಪರ್ಯ ಬೇರೆ ಬೇರೆ ಆದವರು. ಇಲ್ಲಿ ಸೂತ್ರದ ಪ್ರತಿಯೊಂದು ಸೂತ್ರ ಅಥವಾ ಶ್ಲೋಕದ ರಹಸ್ಯ, ಈ ಒಂದು ಶ್ಲೋಕದ ರಹಸ್ಯ ಏನಿದೆ, ಇವು ಗೃಹಸ್ಥ ಇದ್ದಾನೆ, ಇವನಿಗೆ ಈ ಪಂಚಸ್ಥಾವರಗಳ ಹಿಂಸೆಯನ್ನ ಸರ್ವಥಾ ನಿವಾರಣೆ ಮಾಡೋದು ಸಾಧ್ಯ ಇಲ್ಲ. ಅದರ ಪ್ರಯೋಜನ ಇಲ್ಲದ ಏನು ಆಗ್ತಿದೆ ಅಲ್ಲ, ಅದನ್ನಷ್ಟು ಬಿಟ್ರೆ ಅನರ್ಥದಂಡದ ಪಾಪ ನಿಂತು ಹೋಗ್ತಿದೆ. ಅನರ್ಥದಂಡದ ಪಾಪ ರಾಶಿ ರಾಶಿ ಇದೆ. ಮತ್ತು ಸಂಸಾರಕ್ಕೆ ಅನುಕೂಲ ಇರುವ ಹಾಗೆ ಪರಿವಾರದ ಪಾಲನೆ ಪೋಷಣೆ, ತನ್ನ ಶರೀರ ಮತ್ತು ಇಂದ್ರಿಯ ಸುಖದ ಸಲುವಾಗಿ ಏನು ಪ್ರವೃತ್ತಿ ಇದೆಯಲ್ಲ, ಅದರಿಂದ ಏನು ಪಾಪ ಬರ್ತಿದೆ, ಅದು ಸಣ್ಣದಾದಂಥ ಒಂದು ಕೊಳವೆಯ ಮೂಲಕ ಬರುವಷ್ಟು ಪಾಪ ಇದೆ. ಅನರ್ಥದಂಡ ಏನಿದೆ, ರಾಶಿ ರಾಶಿ ಇದೆ. ಅದಕ್ಕೆ ಮರ್ಯಾದೆನೇ ಇಲ್ಲ. ಅಷ್ಟು ಬಿಟ್ಟ ನಂತರ ಅದಕ್ಕೆ ಅಪ್ಪಾಜಿ ಹೇಳ್ತಿದ್ರು, ಬೇಕಾದಷ್ಟು ಭೋಗಿಸ್ನಿ, ಬೇಕಾದಷ್ಟು ಧನ ಸಂಪಾದನೆ ಮಾಡು, ಬೇಕಾದಷ್ಟು ನಿನ್ನ ಪರಿವಾರವನ್ನು ಸುಖಿಯಾಗಿಡುವ ಸಲುವಾಗಿ ನೀನು ಉದ್ಯಮ ಮಾಡು, ನೀನು ಸುಖದ ಸಲುವಾಗಿ ಇಂದ್ರಿಯ ಸುಖದ ಸಲುವಾಗಿ ಬೇಕಾದಷ್ಟು ಉದ್ಯಮ ಮಾಡು. ಆದರೆ ಬರೀ ಒಂದು ಅನರ್ಥದಂಡ ಬಿಟ್ಟಿ ಅಂತಂದ್ರೆ ನೀನು ಮೋಕ್ಷ ಮಾರ್ಗದೊಳಗೆ ಬರೋದು ಅತ್ಯಂತ ಸುಲಭ. ನಮ್ಮಲ್ಲಿ ಆಗ್ತಾ ಇರೋದು ಬರೀ ಅನರ್ಥದಂಡ. ಚಿತ್ತದೊಳಗೆ ನಿರಂತರ ಪರಕ ಸಂಬಂಧಿಸಿದ ಹಾಗೆಯೇ ನಮ್ಮ ಪರಿಣಮನ, ಚಿತ್ತದ ಪರಿಣಮನ ಇರ್ತಿದೀವ ಅಥವಾ ಇಲ್ರಿ, ಕೆಲಸ ಬೇರೆ ಮಾಡ್ತಾ ಇರ್ತೀವಿ. ಅದನ್ನೇ ಪೂಜೆಯೊಳಗೆ ಹೇಳಿದರೆ ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಮಾತಿನೊಳಗೆ ನಮೋ ಅರಹಂತಾನಂ, ನಮೋ ಜಿನಾಣಂ, ಅರಹತ್ ಪ್ರಭು, ಸಿದ್ಧ ಪ್ರಭು, ಪಂಚಪ್ರಭು. ಮಾತಿನಲ್ಲೊಂದು, ಮನಸ್ಸಿನೊಳಗೊಂದು ಬೇರೆ, ಮಾತಿನೊಳಗೊಂದು ಬೇರೆ, ಕೃತಿಯೊಂದು ಬೇರೆ, ಪರಿಣತಿಯೊಂದು ಬೇರೆಯೇ ಇರುವುದು. ಇದೆಲ್ಲ ಏನಿದೆ ರೀ, ಇದೆಲ್ಲ ಅನರ್ಥದಂಡ. ಜಲಂ ನಿರ್ವಪಾಂ ಇತಿ ಸ್ವಾಹ ಅಂಥೇಳಿ ಮಾತಿನೊಳಗಂತ ಇದ್ದೇವೆ. ಅಲ್ಲಿ ಕ್ರಿಯೆ ಬೇರೆ ಏನೋ ಮಾಡ್ತಾ ಇದ್ದೇವೆ. ಚಿತ್ತದೊಳಗಂತೂ ಏನೇನು ನೋಡ್ರಿ. ಅದರ ಸಲುವಾಗಿ ಭಗವಾನ್ ಕುಂದುಕೊಂಡಾಚಾರ್ಯ ದೇವ ಪ್ರವಚನ ಸಾರದೊಳಗೊಂದು ಮಾತು ಹೇಳಿದರು, ಬೇಕಾದರೆ ಶುದ್ಧ ಆತ್ಮನ ಅನುಭವದ ಉದ್ಯಮ ಮಾಡಬೇಕು, ಆತ್ಮನಲ್ಲಿ ಕ್ರಿಯಾಶೀಲ ಇರಬೇಕು. ಸಾಧ್ಯ ಆಗಲಿಲ್ಲ, ಸ್ವಾಧ್ಯಾಯ.
ಉಳಿದ ಯಾವ ಕ್ರಿಯೆಗಳನ್ನು ಪೂಜೆ ವ್ರತ ನಿಯಮ ಇವು ಯಾವನ್ನೂ ಹೇಳಿಲ್ರಿ, ಯಾವನ್ನೂ ಹೇಳಿಲ್ಲ. ಒಂದು ಹೇಳಿದರೆ ಸ್ವಾಧ್ಯಾಯ. ಯಾಕೆ ಅಂತಂದ್ರೆ ಪೂಜೆ ಇದೆಯಲ್ಲ, ಜಲಫಲ ಆಟೋ ಶುಚಿ ಸಾರ್, ಅದು ಬಾಯಿಗೆ ಬರ್ತಿದೆ ರೀ, ಮನಸ್ಸಲ್ಲಿ ಇರುವುದಿಲ್ಲ, ಚಿತ್ತದೊಳಗೆ ಅದು ಇರುವುದಿಲ್ಲ. ಆ ಪೂಜೆ ಯಾರ ಸಲುವಾಗಿ ಮಾಡ್ತಾ ಇದ್ದೇವೆ ಆ ಭಗವಂತ ಚಿತ್ತದೊಳಗೆ ಇರುವುದಿಲ್ಲ, ಚಿತ್ತ ಎಲ್ಲೆಲ್ಲೋ ಭ್ರಮಿಸ್ತಾ ಇರ್ತಿದೆ. ಆದ್ರೆ ಅಧ್ಯಯನ ಮಾಡುವ ವೇಳೆದೊಳಗೆ, ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ಚಿತ್ತ ಎಲ್ಲೆಲ್ಲೋ ಹೋಯಿತು ಅಂತಂದ್ರೆ ಇಲ್ಲಿಯ ವಿಷಯ ಏನೂ ತಿಳಿಯೋದಿಲ್ಲ. ಅದಕ್ಕೆ ಒಂದು ಶುಭ ಕಾರ್ಯ, ಶುಭನೇ ಇದೆ ರೀ, ಅದು ಸ್ವಾಧ್ಯಾಯನೂ ಶುಭ ಕಾರ್ಯನೇ ಇದೆ, ಪೂಜೆನೂ ಶುಭ ಕಾರ್ಯನೇ ಇದೆ. ಆದ್ರೆ ಒಂದು ಸ್ವಾಧ್ಯಾಯವನ್ನ ಆತ್ಮನಲ್ಲಿ ಯಾವಾಗ ಉದ್ಯಮಶೀಲ ಇಲ್ಲ ಆವಾಗ ಅದು ಒಂದನ್ನ ಹೇಳಿದ್ದಾರೆ. ಸೀಮಂಧರ ಸ್ವಾಮಿಯ ಸಂದೇಶ ರೂಪದಿಂದ ಹೇಳಿದ್ದಾರೆ. ನಾವು ಕೇಳುವುದ ಬಿಡುವುದ ನಮಗೆ ಬಿಟ್ಟಿದ್ದ ವಿಷಯ. ಯಾರು ಯಾರನ್ನೂ ಒತ್ತಾಯಪೂರ್ವಕ ಸಂಸಾರ ಮಾರ್ಗದಲ್ಲಿ ಆಗಲಿ ಮೋಕ್ಷ ಮಾರ್ಗದಲ್ಲಿ ಆಗಲಿ ತಗೊಂಡು ಹೋಗೋ ಸಾಧ್ಯ ಇಲ್ಲ, ಎಳ್ಕೊಂಡು ಹೋಗೋ ಸಾಧ್ಯ ಇಲ್ಲ. ಜೀವ ಅರೂಪಿ ಅದನ್ರಿ, ಜೀವದ ಭಾವ ಅರೂಪಿ ಇದೆ. ಅವನ ಭಾವವನ್ನು ಯಾವುದರಿಂದ ಬಂಧಿಸಿ ಎಳ್ಕೊಂಡು ಹೋಗೋದು ಹೇಳ್ರಿ? ರೂಪಿ ಪದಾರ್ಥವನ್ನು ರೂಪಿ ಪದಾರ್ಥದಿಂದ ಬಂಧಿಸಿ ಎಳೆದು ಒಯ್ಯಬಹುದು. ಅವ ಅರೂಪಿ ಇದ್ದಾನೆ, ಅವನ ಪ್ರತಿ ಸಮಯದ ಪರಿಣಾಮ ಅರೂಪಿ ಇದೆ. ಅವನ ಜ್ಞಾನದ ಪರಿಣತಿ, ಅವನ ಶ್ರದ್ಧೆಯ ಪರಿಣತಿ, ಅವನದು ಏನು ಪ್ರವೃತ್ತಿ ವೃತ್ತಿ ಇದೆ ಅದರದ್ದೆಲ್ಲ ಅರೂಪಿ 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 ಇದೆ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ. ಅಲ್ಲಿ ಪರಿವರ್ತನೆ ಆಗಿ ಇಲ್ಲೇನು ಕಾರ್ಯ ಹೇಳ್ತಾ ಇದ್ದಾರಲ್ಲ, ಈ ಕಾರ್ಯ ಮಾಡ್ತಾ ಇದ್ರ ಅವನಲ್ಲಿ ಧರ್ಮ ಇದೆ ಅಂತ ಅರ್ಥ. ಅಲ್ಲಿ ಸೂಕ್ಷ್ಮ ಒಳಗಡೆ ಏನಿಲ್ಲ, ಮತ್ತು ಹೊರಗಡೆ ಇದನ್ನು ಸಾವಧಾನತೆಯಿಂದ ಮಾಡ್ತಾ ಇದ್ದ ಅಂತಂದ್ರೆ ಅವನಿಗೆ ಏನಾಗೋದ, ಬಂಧದೊಳಗೆ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ. ಆದ್ರೆ ಬಂಧ ಬಿಟ್ಟು ಹೋಗಿ ಮೋಕ್ಷ ಮಾರ್ಗದೊಳಗ ಬರುವಿಕೆ ಆಗಲಿ ಗಮನ ಆಗಲಿ ಆಗೋದ ಸಾಧ್ಯ ಇಲ್ಲ. ನೋಡ್ರಿ ಟೀಕೆ ನಿಷ್ಕಾರಣಂ ಹೇಳಿದ್ರೇನೆ, ಮೊದಲನೇ ಶಬ್ದನ ಹೇಳಿದ್ರೆ ಟೀಕಾಕಾರ ಗಮನ ಇಡುವಂಥ ಮಾತಂತ ಹೇಳಿದ್ನಲ್ಲ, ಪ್ರಯೋಜನವಿಲ್ಲದೆ, ನಿನಗೆ ಪ್ರಯೋಜನ ಇಲ್ಲ. ನಿಷ್ಕಾರಣಂ ಭೂಕನನ ಖನನ ವೃಕ್ಷ ಮೊಟ್ಟನ ಷಾಡ್ವರ ದಲನ ಅಂಬೋ ಸೇಚನಾದೀನಿ. ನೀರು ಶಿಮಿಳಿಸೋದು ಹೇಳಿದಾರ್ರಿ ಅವರ. ಏನು ಹೇಳಿದರು? ನೀರನ್ನು ಎರಚುವುದು. ಅಂಬು ಶೇಚನಾದೀನಿ, ಶೇಚನ ಹೇಳಿದಾರ್ರಿ ಅಲ್ಲಿ. ಎರಚುವ ಮಾತು ಇದು ಕನ್ನಡದೊಳಗೆ ಏನು ಬಂತು, ಹಿಂದಿಯೊಳಗೆ ಏನಿದೆ ನೋಡ್ರಿ. ಆದ್ರೆ ಅವರ ಶೇಚನ ಹೇಳಿದಾರ್ರಿ. ಎರಚೋದ ಮತ್ತು ಶೇಚನದೊಳಗೆ ವ್ಯತ್ಯಾಸ ಇದೆ. ಶೇಚನ ಅಂದ್ರೆ ಶಿಮಿಡಿಸೋದ್ರಿ, ಶಿಮಿಡಿಸೋದು. ಹಾ, ಎರಚೋದಂತಂದ್ರೆ ಅದು ಅನುವಾದ ಹೇಗಿದೆ ಏನಿದೆ, ಶಬ್ದಕ್ಕೆ ಪ್ರತಿ ಶಬ್ದ ಅಂಥದ್ದು ಸಿಗೋದ ಆ ಸಮಯಕ್ಕೆ ಅದರ ಅರ್ಥ ಮಾಡಿಕೊಳ್ಳುವ ವೇಳೆದೊಳಗೆ ನಾವು ಮಾಡಿಕೊಳ್ಳೋದು. ಸೇಚನ ಅಂಬು ಸೇಚನ ಅಂತ ಹೇಳಿದಾರೆ ಅವರು. ಸೇಚನಾದೀನಿ ಅಂದ್ರೆ ಒಂದು ತಂಬಿಗೆ ತಗೊಂಡು ಕೂಡ ಬಾಗಲೊಳಗೆ ಹೀಗೆ ಸೇಚನ ಮಾಡೋದು, ಆವಾಗ ಅದು ಪದ್ಧತಿ ಇತ್ತರಿ. ಈಗ ಆ ಪೈಪ್ ಹಿಡ್ಕೊಂಡೇನು ನಿಲ್ಲೋದಿರ್ಲಿಲ್ಲಲ್ಲ ಆವಾಗ. ನೋಡ್ರಿ, ನಿಜವಾಗಿ ವಿಚಾರ ಮಾಡಿದ್ರೆ ಈ ಯಾವ ಹಿಂದೆ ಹೇಳಿದ್ದೇನೆ ನಾನು, ನೋಟ್ ಏನಿದಾವೆ ಅವು ನಮ್ಮ ಅಲ್ರಿ, ನಮ್ಮ ಉಪಭೋಗದೊಳಗಿದಾವೆ. ಈ ಮಾತು ಸತ್ಯ ಇದ್ರೂ ಅವು ಗೌರ್ಮೆಂಟ್ ಅದಾವೆ, ನಿಧಿ ಯಾರ್ದಿದೆ ಅದ. ಅದೇ ಪ್ರಕಾರ ಈ ಜಲ ಭೂಮಿ ಇವೆಲ್ಲ ಏನದವು, ನಿಸರ್ಗನದೇ ನಿಧಿ ಅದಾವ, ನಿನ್ನೂ ಅಲ್ಲ. ನೀನು ಅವುಗಳ ಜೊತೆ ದುರ್ವ್ಯವಹಾರ ಮಾಡುವ ಅಧಿಕಾರ ನಿನಗೆ ನಿಸರ್ಗ ಕೊಡದೇ ಇದ್ರೂ ನೀನು ದುರ್ವ್ಯವಹಾರ ಮಾಡ್ತಾ ಇದೆಯಲ್ಲ, ಅದರ ಫಲಸ್ವರೂಪವಾಗಿ ನಿಸರ್ಗ ನಿನಗ ಯಾವುದೇ ಪ್ರಕಾರದಿಂದ ಅರ್ಥಾತ್ ತಕರಾರು ಮಾಡದ್ದನ್ನ ಮೌನವಾಗಿ ಅನಂತ ಕಾಲದ ಶಿಕ್ಷೆಯನ್ನು ಕೊಡ್ತಿದೆ.
ಏನ ಅಲ್ಲೇ ಹೋಗೋದ್ರಿ. ಅರೇ ಪವನಕಾಯಕ ಜಲಕಾಯಕ ಎಂಥ ದುಃಖ ಇದೆ. ಒಂದಿಷ್ಟು ಸರ್ವಜ್ಞರ ಜ್ಞಾನದ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಎಂಥ ದುಃಖ ಇದೆ ವೃಕ್ಷದಲ್ಲಿ, ಎಂಥ ದುಃಖ. ಜಲಕಾಯಕ ಅಗ್ನಿಕಾಯಕ. ಅರೆ ಅಗ್ನಿಯನ್ನು ನಿರರ್ಥಕವಾಗಿ ಉರಿಸೋದ, ನಿರರ್ಥಕವಾಗಿ ನಂದಿಸೋದ. ಮೊದಲು ನಮ್ಮ ಪರಂಪರೆಯೆಲ್ಲ ಹೇಗಿದ್ದು, ಅಡುಗೆ ಆಯಿತು, ಅಗ್ನಿ ಉರಿತಾ ಇತ್ತು ಅಂತಂದ್ರೆ ಅದರ ಮೇಲೆ ನೀರು ಹಾಕೋದಿರಲಿಲ್ಲ. ಆ ಸೌದೆಯನ್ನು ಹೊರಗೆ ಎಳೆದ ಬೇಕಾದ್ರೆ ಅದರ ಮೇಲೆ ಏನಾದರೂ ಹಂಚಾದ ದಬ್ಬ ಹಾಕ್ತಿದ್ದರೆ. ಏನೂ ಜ್ಞಾನ ಇಲ್ಲದನ್ನ ಶಾಸ್ತ್ರ ಇಷ್ಟು ಇರಲಿಲ್ಲ ಅವಾಗ. ಒಂದು 50 ವರ್ಷದಿಂದ 60 ವರ್ಷದಿಂದ ಶಾಸ್ತ್ರಗಳ ಉಪಲಬ್ಧಿ ಇರಲಿಲ್ಲ. ಶಾಸ್ತ್ರ ಹೆಣ್ಣುಮಕ್ಕಳೆಲ್ಲ ಓದಿರ್ತಿರ್ಲಿಲ್ಲ. ಹಾಸನದೊಳಗೆ ಹೇಳಿದ್ದೆಲ್ಲ, ಹೆಣ್ಣುಮಕ್ಕಳು ಇಂಥ ಶಾಸ್ತ್ರ ತಗೊಂಡು ಓದೋದಂದ್ರೆ ಎಂಥ ಭಾಗ್ಯದ ಮಾತಿದೆ ರೀ. ಅವರು ಬರೀ ಒಲೆ ಆಯಿತು, ಅಡುಗೆ ಆಯಿತು, ಪಾಲನೆ ಪೋಷಣೆ ಆಯಿತು, ಇನ್ನೂ ಸ್ವಲ್ಪ ಕೆಳಗಿಳಿದು ಹೇಳಿದ್ದಿತ್ತು ಮಕ್ಕಳ ಮಲಮೂತ್ರ ತೆಗೆಯೋದ್ರೊಳಗನ ಅವ್ರ ಜೀವನ ಸಾರ್ಥಕ. ಅದೇ ಹೇಳ್ತಾ ಇದ್ದೇನೆ. ಅದು ಯಾವುದೂ ಓದಿರಲಿಲ್ಲ ಅವರಿಗೆ, ಗ್ರಂಥ ಉಪಲಬ್ಧ ಇರಲಿಲ್ಲ. ಆಡು ಭಾಷೆಯೊಳಗದ ಮಾತ ಇಲ್ಲ, ಗ್ರಂಥ ಓದು ಪರಿಪಾಠನೆ ಇರಲಿಲ್ಲ. ಆ ಮಹಾಪುರುಷನ ಜನ್ಮ ಆಗದೆ ಹೋಗಿದ್ರೆ ನಾವು ಯಾರೂ ಗ್ರಂಥ ಅಲ್ಲಿ ಇಟ್ಟು ಶ್ರುತಪಂಚಮಿ ದಿವಸ ಬೇಕಾದ್ರೆ ಅದಕ್ಕೊಂದು ಅರ್ಘ್ಯ ಪುರೋಹಿತರು ಕೊಡ್ತಿದ್ರು. ಸಾಮಾನ್ಯ ಜನರ ವಿಷಯನೇ ಇರಲಿಲ್ಲ ಅದು ಗ್ರಂಥ ಅಂದ್ರೆ. ಆದ್ರೆ ಅಂಥ ಸಮಯದೊಳಗೆ ಧರ್ಮ ಇತ್ತರೆ, ಜೀವದಯೆ ಇತ್ತರೆ, ಪಂಚಸ್ಥಾವರಗಳ ದಯೆ ಇತ್ತು. ಅದಕ್ಕೆ ಇಲ್ಲಿ ಒಂದು ತಂಬಿಗೆ ನೀರು ತಗೊಂಡ ಬಾಗಿಲಿಗೆ ಅಂಗಳಕ್ಕ ಹೊಡೆಯೋದನ್ನು ಹೇಳಿದರೆ ಪ್ರಯೋಜನ ಇಲ್ಲದ. ಎಷ್ಟು ಪ್ರಯೋಜನ ಇದೆಯಲ್ಲ ಅಷ್ಟು ಮಾಡಿ. ನೀರು ಏರಿಸೋ ಸಿಂಚನ ಮಾಡೋದಿದೆಯಲ್ಲ, ಎಷ್ಟಿದೆ ಅಷ್ಟು ಮಾಡಿ. ಓಣಿಯನ್ನೆಲ್ಲ ತೊಳೆಯೋದಲ್ಲ, ಮತ್ತೆ ಸೆಳೆದು ತೆಗೆಯೋದಲ್ಲ ಬಟ್ಟೆ. ಇನ್ನೊಂದ್ಸಲ ಅರೆ ಅದು ಮತ್ತು ಹೊಲಸನ ಆಗೋದಿದೆ. ಜಿಸ್ ದೇಹಕ್ಕೆ ಸಂಯೋಗ ಮೇ ಜೋ ವಸ್ತು ಪಲಭರ ಆಯಿದೆ. ಪಲಭರ ಒಂದು ಕ್ಷಣ, ಒಂದು ಸಮಯ, ಯಾವ ದೇಹದ ಸಂಯೋಗದೊಳಗೆ ಯಾವ ವಸ್ತು ಒಂದು ಸಮಯ ಬರ್ತಿದೆಯೋ ವಹ ಭೀ ಮಲ ಮಲಿನ, ಅರೆ ಮಲಿನ ಆಗಿ ಹೋಗ್ತಿದೆ, ಮಲಮೂತ್ರಮಯ ಆಗಿ ಹೋಗ್ತಿದೆ. ಉಸ ದೇಹಕ್ಕೆ ಸಂಯೋಗಮೇ. ಚಿರಕಾಲದಿಂದ ಆತ್ಮ ಇದ್ರೂ ಕೂಡ ಅವನು ಮಲಿನ ಆಗಿಲ್ಲ. ಆದ್ರೆ ಪ್ರತಿ ಸಮಯಕ್ಕೆ ಬರೇ ಮಲಿನ ಅದಲ್ರಿ. ವಾಸ್ತವದಲ್ಲಿ ಮಲಿನ ಆಗಿಲ್ಲ, ಆದ್ರೆ ಬರೇ ಮಲಿನ. ಎಂಥ ಭಾವ! ಜ್ಞಾತಾ ಸ್ವಭಾವವನ್ನ ಸರ್ವಥಾ ಅಭಾವ ಮಾಡಿ ಈ ಜೀವನಕ್ಕೆ ಸಂಬಂಧಿಸಿದ ಹಾಗೆ ಏನೇನು ಎಷ್ಟು ಪಂಚಸ್ಥಾವರಗಳ ವಿಧಾರಣೆ ಮಾಡ್ತಾ ಇದ್ದಾನ್ರಿ. ಅದಕ್ಕೆ ಷಟ್ಕಾಯ ಜೀವರುಗಳ ಕುರಿತು ಕರುಣೆಯ ಅಂಶ ಯಾವನ ಹೃದಯದೊಳಗೆ ಜನ್ಮ ತಾಳಿಲ್ಲ ಅವನಿಗೆ ಜಿನವಾಣಿಯ ಒಂದು ಶಬ್ದ ತಿಳಿದು ಬರೋ ಸಾಧ್ಯ ಅಲ್ರಿ. ಚಿಂತೆ ಮಾಡಬೇಕಾದಂಥ ವಿಷಯನೇ ಇಲ್ಲ. ಒಂದು ಶಬ್ದ ತಿಳಿದು ಬರುವುದಿಲ್ಲ ಜಿನವಾಣಿ. ಷಟ್ಕಾಯ ಜೀವದ ಸಲುವಾಗಿ ದಯೆಯ ಭಾವ ಯಾರಲ್ಲಿ ಇಲ್ಲವೋ. ಷಟ್ಕಾಯ ಜೀವ, ತ್ರಸ ಕಾಯ, ಪಂಚಸ್ಥಾವರ ಕಾಯ. ನನ್ನ ಹಾಗೇನೇ ಇದೆ, ಇದನ್ನ ನೀನು ತಿಳಿಯುವ ಯೋಗ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇಲ್ಲ. ಆ ಜೀವಕ್ಕೆ ಪಂಚಸ್ಥಾವರಕ್ಕೆ ಹೇಳ್ತಾ ಇಲ್ಲ. ಅಸಂಜ್ಞೆಯವರಿಗಿನ ತ್ರಸಗಳಿಗೆ ಹೇಳ್ತಾ ಇಲ್ಲ. ಯಾರ ಅಜೈನ ಪರಂಪರೆಯೊಳಗಿದಾರೋ ಅವರಿಗೆ ಹೇಳ್ತಾ ಇಲ್ಲ. ಯಾರ ಜೈನತ್ವದ ಸನಿಹಕ್ಕನ ಬರಲಿಲ್ಲ ಅವರಿಗೆ ಹೇಳ್ತಾ ಇಲ್ಲ. ಹೇಳ್ತಾ ಇರೋದು ಯಾರಿಗೆ? 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 ನನಗ. ಜೈನರಿಗೆ ಸ್ವಾಧ್ಯಾಯ ಮಾಡುವಂಥವ್ರಿಗೆ ಅಲ್ಲ, ನನಗ. ನನ್ನ ಜೊತೆ ಇನ್ನೊಬ್ಬರನ್ನ ಸೇರಿಸಿಕೊಳ್ಳುವ ಅವಶ್ಯಕತೆ ಏನಿದೆ? ನನಗೆ. ಅರ್ಥಾತ್ ಇದೆಲ್ಲ ನನ್ನ ಸಲುವಾಗಿದೆ. ನಾನು ಬದಲಾಗಬೇಕಾಗಿದೆ. ನನ್ನ ಪಾಪದ ಮಾರ್ಗದಿಂದ ನಾನು ಹಿಂದೆ ಹೊರಡೋದಿದೆ. ನೋಡಿ ನಡೀಲಿಲ್ಲ ಅಂದ್ರೆ ಒಂದು ಯಾವ್ದಾರ ಕಾಲು ಮುರಿತದೆ. ನಿನ್ನ ಚಕ್ರವರ್ತಿ
ಅದಕ್ಕೇನು ದಾನ ಮಾಡೋದೇನಿದೆ? ಅದಕ್ಕೆ ಬಾಧೆಯುಂಟಾದ ನಂತರ ಅದಕ್ಕೇನು ಧನಾದಿಗಳನ್ನು ಕೊಟ್ರ, ಐಶ್ವರ್ಯ ಕೊಟ್ರ, ಸಿಂಹಾಸನದ ಮೇಲೆ ಕೂಡ್ಸ್ರ ಅದರ ಬಾಧೆಯನ್ನ ನಿವಾರಣೆ ಮಾಡೋದು ಸಾಧ್ಯ ಇದೆ ಅಂದ್ರೆ ನಮ್ಗೆ ಯಾರಾದರೂ ಏನಾದರೂ ಅಷ್ಟು ನಿರ್ದಯಪೂರ್ಣವಾಗಿ ನಮ್ಮ ಜೊತೆ ವ್ಯವಹಾರ ಯಾರಾದರೂ ನಮಗಿಂತ ಬಲಶಾಲಿ ಇದ್ದವರು ಮಾಡಿದ್ರು ಅಂತಂದ್ರೆ ನಮಗೆ ಯಾವ ರೀತಿಯ ನೋವು ಆಗ್ತಿದೆಯೋ ಅದೇ ರೀತಿಯ ನೋವು ಆ ಜೀವಗಳಿಗೆ, ಅನಂತ ಜೀವಗಳಿಗೆ ಒಂದು ದಿವಸದ ಜೀವನದೊಳಗೆ ಚರಣಾನುಯೋಗದೊಳಗನ ಸಾಮಾನ್ಯ ಶ್ರಾವಕಾಚಾರದೊಳಗೆ ಬಂದಿರಬಹುದು. ಉದಾಹರಣೆಯ ರೂಪದಿಂದ, ಮೂಲ ಗ್ರಂಥದ ಉದ್ಧರಣೆಯ ರೂಪದಿಂದ ಒಂದು ದಿವಸ ಈ ಶರೀರ ಪೋಷಣೆಯ ಸಲುವಾಗಿ ಶೋಧಿಸದೇ ಇರುವಂಥ ಜಲದ ಪ್ರಯೋಗ ಮಾಡಿದರೆ ಎಷ್ಟು ಪಾಪ ಆಗ್ತಿದೆ ಅಂತಂದ್ರೆ, ಓರ್ವ ಮಡಿವಾಳ ಊರು ಬಟ್ಟೆಯನ್ನೆಲ್ಲ ಒಂದು ವರ್ಷದವರೆಗೆ ಒಗಿತಾ ಇರೋ ಎಳೆದೊಳಗೆ ಎಷ್ಟು ಪಾಪ ಆಗ್ತಿದೆಯಲ್ಲ, ಅದಕ್ಕಿಂತ ಅಧಿಕ. ಇವೆಲ್ಲ ಯಾರಿಗೆ ತಿಳಿತಾವ ಅವರಿಗೆ ಹೇಳಿದ ಮಾತಾದವ್ರೆ, ತಿಳಿಯೋದೇ ಇಲ್ಲ. ಅದೇ ಯಾರದರ ಕಡೆಗೆ ಗಮನನ ಕೊಡೋದಲ್ಲ, ಕೇಳುವ ಶಕ್ತಿ ಇದ್ರೂ ವಿಚಾರ ಮಾಡುವ ಮನಸ್ಸಿನ ಸಾಮರ್ಥ್ಯ ಪ್ರಗಟ ಇದ್ರೂ ಕೂಡ ಅದರ ಕಡೆ ಗಮನನ ಕೊಡುವುದಿಲ್ಲ. ಅವರಿಗೆ ಯಾತಕ್ಕೆ ಹೇಳ್ತಾರೆ? ಹೇಳು ಮಾತಿಲ್ಲ. ಯಾರದ ಭವಸಾಗರದೊಳಗ ಅನಂತ ಕಾಲದವರೆಗೆ ಮುಳುಗುವಂಥ ಭವಿತವ್ಯ ಇದೆಯೋ ಅವ್ರು ಕೇಳೋರನ್ನ ಎಲ್ರೆ ಏನು ಹೇಳಿದ್ರು ಕೇಳೋ ಸಾಧ್ಯ. ಅದೇ ಹೃದಯ ಆರ್ದ್ರ ಬೇಕ್ರಿ, ಅದರ ಸಲುವಾಗಿ ನೆನೆದು ಹೋದಂಥದ್ದು ಬೇಕ್ರಿ. ಕಠೋರ ಹೃದಯಗಳಿಗೆ ಈ ಮಾತ ತಿಳಿದು ಬರೋ ಸಾಧ್ಯ ಇಲ್ಲ, ಹೇಳೋ ಸಾಧ್ಯ ಇಲ್ಲ. ಯಾವುದೇ ಪ್ರಯೋಜನವಿಲ್ಲದೆ ನೆಲ ಅಗಿಯುವುದು, ಮರ ಕತ್ತರಿಸುವುದು, ಹುಲ್ಲನ್ನು ಮೆಟ್ಟಿ ತೊಳೆಯುವುದು, ನೀರು ಎರಚುವುದು, ಪತ್ರ ಫಲ ಪುಷ್ಪಗಳನ್ನು ಕೊಯ್ಯುವುದು, ಪ್ರಯೋಜನ ಇಲ್ಲದ ಬರೇ ನಯನ ಚಕ್ಷು ಇಂದ್ರಿಯದ ಇದರ ಸಲುವಾಗಿ ಅವುಗಳಿಗೆ ಆಕಾರ ಕೊಡೋದ್ರೆ. ಗಾರ್ಡನ್ದಾಗ ಅದ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಗಾರ್ಡನ್ ಅದಾವ್ರೆ. ಎಷ್ಟು ಶ್ರೀಮಂತಿಕೆ ಅಂತೇವಿಯೋ ಅಷ್ಟು ಪಾಪ. ವಿಚಾರ ಮಾಡಿ ನೋಡು. ಶುದ್ಧೈರ್ಧನೈರ್ನ ವರ್ಧಂತೆ ಹೇಳಿದ್ದಾರೆ ಗುಣಭದ್ರಾಚಾರ್ಯರೇವು. ಶುದ್ಧ 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 ಮಾರ್ಗದಿಂದ ನಡೀತಾ ಇರೋ ವೇಳೆದೊಳಗೂ ವಿಪುಲ ಧನ ಬರೋದನ್ನ ಇಲ್ಲ. ಆ ಧನ ಏನು ಬರ್ತಿದೆ ಅದು ಇವನನ್ನ ಪಾಪದ ಮಾರ್ಗದೊಳಗೆ ಒತ್ತಾಯಪೂರ್ವಕ ತಗೊಂಡು ಹೋಗ್ತಿದೆ. ಒತ್ತಾಯಪೂರ್ವಕ ಏನು ಮಾಡೋದೇ, ಅದು ಸ್ವಚ್ಛ ಮಾಡ್ಬೇಕು, ಇದು ಸ್ವಚ್ಛ ಮಾಡ್ಬೇಕು, ಅಲ್ಲೊಂದು ಗಾರ್ಡನ್, ಅಲ್ಲೊಂದು ಗಿಡ ಹಚ್ಚಬೇಕು. ಪ್ರಯೋಜನ ಇಲ್ಲದ್ದು. ಪ್ರಯೋಜನ ಏನಿದೆ ರೀ? ಈಗ ಮಂದಿರಗಳಲ್ಲಿ ಕೂಡ ಬಗೀಚಾ ಅದವ್ರೆ, ಮತ್ತಲ್ಲಿ ಬೋರ್ಡ್ ಹಾಕಿರ್ತಾರೆ ಹೂ ಕೀಳಬಾರ್ದು. ಹಚ್ಚಿದ್ದೆ ಯಾವುದರ ಸಲುವಾಗಿ, ಮಾಡಿದ್ದೆ ಯಾವುದರ ಸಲುವಾಗಿ? ಅದನ್ನೆಲ್ಲ ನಿನಗೆ ಅಲ್ಲಿ ಹೋದ ನಂತರ ಆ ಬಗೀಚಾ, ಆ ಹೂವಿನ ಗಿಡಗಳನ್ನು ನೋಡೋದಿದೆಯೋ, ಸುಂದರವಾಗಿ ಕತ್ತರಿಸಿದ, ಅರೆ ಅದಕ್ಕೆ ನೋವು ಎಷ್ಟಿದೆ ಅದನ್ನು ನೋಡೋದಿದೆಯೋ, ಅಥವಾ ಅದರ ಸುಂದರತೆಯನ್ನು ನೋಡೋದಿದೆಯೋ, ಅಥವಾ ಜಡ ನಿಸ್ಸಾರ ಇದೆ, ಜಡದೊಳಗೆ ಸುಂದರತೆ ಏನೂ ಇಲ್ಲ ಅಂಥೇಳಿ ಹೇಳ್ತಾ ಇರುವಂಥ ಆ ಅರ್ಹತ್ ಪ್ರಭುವಿನ ಸಂದೇಶವನ್ನು ಕೇಳೋದಿದೆ. ಅದನ್ನು ಕೇಳಲಿಕ್ಕೆ ಯಾರ ಹತ್ರ ಬಿಡುವಿದೆ? ಇಂದು ಮಂದಿರಗಳ ನಿರ್ಮಾಣದೊಳಗ ಯಾವ ಪ್ರಕಾರದ ಪವಿತ್ರ ಭಾವಿದೆ ಬ್ರಹ್ಮಾನಂದ? ಮಂದಿರಗಳ ನಿರ್ಮಾಣದೊಳಗೆ ಯಾವ ಪ್ರಕಾರದ ಪವಿತ್ರ ಭಾವ ಉಳಿದಿದೆ ರೀ? ಮಂದಿರಗಳ ನಿರ್ಮಾಣದೊಳಗೆ ಕೇಳ್ತಾರೆ. ಇನ್ನು ಈ ಚರಣಾನುಯೋಗಕ್ಕೆ ಸಂಬಂಧಿಸಿದ ಮಾತ ನಮಗೆ ತಿಳಿದಷ್ಟು ಬರೋದು. ವಾತಾವರಣನ ಅಂಥದ್ದೇ ಇದೆ. ನಾವು ವ್ಯವಹರಿಸ್ತಾ ಇರುವಂಥ, ಜೀವಿಸ್ತಾ ಇರುವಂಥ ವಾತಾವರಣ ಎಂಥದ್ದು ಇದೆ, ಅದರ ಮೇಲಿಂದ ಇಂಥ ಧರ್ಮದ ಸೂಕ್ಷ್ಮತೆ ನಮಗೆ ತಿಳಿದು ಬರುತ್ತಾ. ಯಾವುದೇ ಪ್ರಯೋಜನವಿಲ್ಲದೆ
ನೆಲ ಅಗಿಯುವುದು, ಮರ ಕತ್ತರಿಸುವುದು, ಹುಲ್ಲನ್ನು ಮೆಟ್ಟಿ ತುಳಿಯುವುದು, ನೀರು ಎರಚುವುದು, ಪತ್ರ ಫಲ ಪುಷ್ಪಗಳನ್ನು ಕೊಯ್ಯುವುದು, ಇವೇ ಮೊದಲಾದ ಯಾವ ಕಾರ್ಯವನ್ನೂ ಮಾಡಬಾರದು. ಒತ್ತು ಕೊಟ್ಟು ಹೇಳಿದ್ರೆ ಯಾವ ಕಾರ್ಯವನ್ನೂ ಮಾಡಬಾರದು. ಯಾಕೆಂತಂದ್ರೆ ಅದರಿಂದ ಪ್ರಯೋಜನ ಏನೂ ಇಲ್ಲ. ಏನಿದೆ? ಬಸ್ ಸಂಸಾರ ವೃದ್ಧಿಯ ಪ್ರಯೋಜನ, ಬಸ್ ಪಾಪದ ರಾಶಿಯ ಸಂಗ್ರಹ. ಭಾವಾರ್ಥ: ಗೃಹಸ್ಥ ಶ್ರಾವಕನು. ಎಂಥ ಭಾವಾರ್ಥ ಇದೆ ನೋಡ್ರಿ. ಆ ಗ್ರಹಕ್ಕೆ ಒಳಗಾಗಿ ನನಗೆ ಪಾಪ ಆಗ್ತಿದೆ ಅಂಥೇಳಿ ಏನು ತನಗೆ ಪ್ರಯೋಜನ ಇದೆ ಅದನ್ನು ಬಿಟ್ಟು ಕೊಡುವ ಮಾತಿಲ್ಲ. ಎಷ್ಟು ಅಜ್ಞಾನ ಇದೆ ರೀ ಜೀವದೊಳಗೆ. ಒಂದು ಹೇಳಿದ್ರೆ ಒಂದು ಮಾಡ್ತಾನೆ, ಒಂದು ಹೇಳಿದ್ರೆ ಒಂದು ಮಾಡ್ತಾನೆ. ಭಾವಾರ್ಥ ಏನು ಹೇಳ್ತಾ ಇದ್ದಾರೆ ತೋಡರಮಲ್ ಅಥವಾ ದೌಲತ್ ರಾಮ್ ಕಾಸಲಿವಾಲ ಜ್ಞಾನಿ ಪುರುಷ. ಏನ? ಗೃಹಸ್ಥ ಶ್ರಾವಕನು. ಶಬ್ದ ಎರಡದವ್ರೆ. ಗೃಹಸ್ಥ ಶ್ರಾವಕನು. ಗೃಹಸ್ಥದನ. ಗೃಹಸ್ಥ ಶಬ್ದದೊಳಗೆ ಏನಿದೆ? ನಿಜ ಗ್ರಹದೊಳಗ ವಾಸ ಮಾಡುವಂಥ ಯೋಗ್ಯತೆ ಉಳ್ಳವದನು ನಿಜ ಗ್ರಹ. ಇದು ನಿಜ ಗ್ರಹ ಅಲ್ಲ. ನಿಜ ಗ್ರಹ ಯಾವುದ? ಚೈತನ್ಯ ಗ್ರಹ. ಅರೂಪಿ ಅಸಂಖ್ಯ ಪ್ರದೇಶಿ ಆತ್ಮರೂಪದ ಚೈತನ್ಯ ಗ್ರಹದೊಳಗ ವಾಸ ಮಾಡುವ ಕಲೆಯನ್ನು ಕಂಡುಕೊಂಡಿದ್ದಾನೆ, ವಾಸ ಮಾಡ್ತಾ ಇದ್ದಾನೆ ಗೃಹಸ್ಥ. ಮುಂದ ಶ್ರಾವಕ ಅಂಥೇಳಿ ಹೇಳಿದ್ದಾರೆ. ಗೃಹಸ್ಥ ಶಬ್ದ ವಿಶೇಷ ಇದೆ, ಶ್ರಾವಕ ಶಬ್ದ ವಿಶೇಷ ಇದೆ. ನ್ಯಾಯಕ್ಕೆ ಹೇಳಪ್ಪ ಮರಿ. ಗೃಹಸ್ಥ ಶಬ್ದದೊಳಗ ಅರ್ಥ ಅಧಿಕ ಇದೆಯೋ, ಶ್ರಾವಕ ಶಬ್ದದೊಳಗ ಅರ್ಥ ಅಧಿಕ ಇದೆ. ಅವು ಎರಡರಲ್ಲಿ ನಮಗೆ ನಿಶ್ಚಯ ವ್ಯವಹಾರ ಮಾಡು ಅಂಥೇಳಿ ಹೇಳಿದ್ರೆ ನಾವು ಯಾವುದನ್ನು ನಿಶ್ಚಯದ ಶ್ರೇಣಿಗೆ ತರೋದ, ಯಾವುದನ್ನು ವ್ಯವಹಾರದ ಶ್ರೇಣಿಯೊಳಗೆ ಇಡೋದಾಗ್ತದೆ. ಗೃಹಸ್ಥನ ನಿಶ್ಚಯ. ಶ್ರಾವಕ ಶಬ್ದದೊಳಗ ಭೇದ ಮಾಡಿ ಹೇಳಿದ್ದಾರೆ. ಶ್ರದ್ಧಾವಾನ್. ಶ್ರ ಅರ್ಥಾತ್ ಶ್ರದ್ಧಾವಾನ್, ವ ಅರ್ಥಾತ್ ವಿವೇಕವಾನ್, ಕ ಅರ್ಥಾತ್ ಕ್ರಿಯಾವಾನ್. ಭೇದ ಮಾಡಿ ಹೇಳಿದ್ದಾರೆ. ಆ ಶ್ರದ್ಧಾ, ಜ್ಞಾನ ಮತ್ತು ಕ್ರಿಯೆ ಅರ್ಥಾತ್ ಚಾರಿತ್ರ, ಇವು ಮೂರನ್ನೂ ಒಳಗೊಂಡದ್ದೇನಿದೆ ಅದು ಗೃಹಸ್ಥ ಶಬ್ದ. ನಿಶ್ಚಯ ಇದೆ. ಗೃಹಸ್ಥ ಅಂತಂದ್ರೆ ಪತ್ನಿ ಪುತ್ರರನ್ನು ಒಳಗೊಂಡವ ಇದ್ದಾನೆ. ಪಂಚೇಂದ್ರಿಯ ಭೋಗಗಳ ಸರ್ವಥಾ ತ್ಯಾಗ ಮಾಡಿಲ್ಲ. ಆರಂಭ ಹಿಂಸೆ ಮೊದಲಾದವುಗಳನ್ನು ಅನಿವಾರ್ಯವಾಗಿ ಮಾಡ್ತಾ ಇದ್ದಾನೆ. ಈ ಮಾತ ಇಲ್ಲ. ಅವ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರೋ ವೇಳೆದೊಳಗೆ ಚೈತನ್ಯ ಗ್ರಹದೊಳಗೆ ಸ್ಥಿರ ಇದ್ದಾನೆ. ಹೇಗೆ ಸ್ಥಿರ ಇದ್ದಾನೆ? ಶ್ರದ್ಧೆಯಿಂದ, ವಿವೇಕದಿಂದ. ಮತ್ತು ಶ್ರದ್ಧೆ ವಿವೇಕದ ಕ್ರಿಯೆ. ಕ್ರಿಯೆ ಅಂದ್ರೆ ದೇಹದ ಕ್ರಿಯೆ ಅಲ್ರಿ. ಕ್ರಿಯೆ ಅಂದ್ರೆ ಏನ? ಶ್ರದ್ಧಾಜ್ಞಾನದ ಪರಿಣತಿಗೆ ಕ್ರಿಯೆ ಅಂತಾರೆ. ನೀವು ವಿಚಾರ ಮಾಡ್ರಿ, ಚಿಂತನೆ ಮಾಡ್ರಿ. ಶ್ರದ್ಧಾ ಮತ್ತು ಜ್ಞಾನ, ಜ್ಞಾನ ಅರ್ಥಾತ್ ವಿವೇಕ, ಶ್ರದ್ಧಾ ಮತ್ತು ಜ್ಞಾನದ ಪರಿಣತಿ ಏನಿದೆಯಲ್ಲ ಅದು ಕ್ರಿಯೆ ಇದೆ. ಗೃಹಸ್ಥ ಎಂಥ ಗೃಹಸ್ಥ? ಶ್ರದ್ಧೆ, ಜ್ಞಾನ, ಪರಿಣತಿ ಅವನದ ಚೈತನ್ಯ ಗ್ರಹದೊಳಗನೆ ಇದೆ. ಅವನಿಗೆ ಪರಪದಾರ್ಥದೊಳಗ ಸುಖದ ಶ್ರದ್ಧೆ ಇಲ್ಲ. ಅವನಿಗೆ ಯಾವುದೇ ಪರಪದಾರ್ಥದೊಳಗ ತಾನೆನ್ನುವ ಶ್ರದ್ಧೆ ಇಲ್ಲ. ಅವನಿಗೆ ಯಾವುದೇ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ತನ್ನದೆನ್ನುವ ಜ್ಞಾನ ವರ್ತಿಸ್ತಾ ಇಲ್ಲ. ಭೇದ ಮಾಡಿ ಹೇಳ್ತಾ ಇದ್ದೇನ್ರಿ. ಯಾವುದೇ ಪರಪದಾರ್ಥದೊಳಗ ತಾನೆನ್ನುವ ಶ್ರದ್ಧೆ ಇಲ್ಲ ಅವನಿಗೆ. ಪ್ರಜ್ಞೆ. ಯಾವುದೇ ಪರಪದಾರ್ಥದೊಳಗ ಸುಖದ ಶ್ರದ್ಧೆ ಇಲ್ಲ ಅವನಿಗೆ. ಗೃಹಸ್ಥ ಅಂತಂದ್ರ ಏನ? ಯಾವುದೇ ಪರಪದಾರ್ಥ ತನ್ನದೆನ್ನುವ ಶ್ರದ್ಧೆ ಇಲ್ಲ. ಯಾವುದೇ ಪರಪದಾರ್ಥದೊಳಗ ಸುಖದ ಶ್ರದ್ಧೆ ಇಲ್ಲ. ಯಾವುದೇ ಪರಪದಾರ್ಥದೊಳಗ ಯಾವುದೇ ರೂಪದಿಂದ ಪ್ರಯೋಜನ ಇದೆ ಅನ್ನುವ ಜ್ಞಾನ ಅವನಲ್ಲೇ ಕಾರ್ಯ ಮಾಡ್ತಾ ಇಲ್ಲ.
ಈ ಪರಪದಾರ್ಥದಿಂದ ನನಗೆ ಈ ಪ್ರಯೋಜನ ಆಗ್ತಿದೆ. ಅದೇ ಪ್ರಯೋಜನ ಒಂದೇ ಇದೆ, ಏನ? ಸುಖದ ಪ್ರಯೋಜನ. ಯಾವ ಪರಪದಾರ್ಥದೊಳಗೆ ಸುಖನಾಮದ ಶಕ್ತಿ ಗುಣನೇ ಇಲ್ಲ ಅಂದಮೇಲೆ ಆ ಸುಖದ ಪ್ರಾಪ್ತಿ ರೂಪದ ಪ್ರಯೋಜನ ಯಾವ ಪರಪದಾರ್ಥದಿಂದ ಆಗಬಹುದ್ರಿ? ಅಂಥ ಶ್ರದ್ಧೆ ಮತ್ತು ಜ್ಞಾನದ ಪರಿಣತಿ ಎಲ್ಲಿ ನಡೆದಿದೆ ಅಲ್ಲ, ಅದು ಕ್ರಿಯೆ ಇದೆ. ಅವನು ಗೃಹಸ್ಥ ಅರೆ ಅವನು ಹೋಗಿಸ್ತಾ ಇದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ, ಆದ್ರೆ ಅವನಿಗೆ ಅದು ನನ್ನ ಕಾರ್ಯ ಅನ್ನುವಂಥದ್ದು ಶ್ರದ್ಧೆ ಇಲ್ಲ. ಇದನ್ನು ನಾನು ಮಾಡ್ತಾ ಇದ್ದೇನೆ ಅನ್ನುವ ಜ್ಞಾನ ವರ್ತಿಸ್ತಾ ಇಲ್ಲ. ಆ ಎರಡೂ ಪ್ರಕಾರದ ಶ್ರದ್ಧಾಜ್ಞಾನದ ಪರಿಣತಿ ಏನಿದೆಯಲ್ಲ, ಅಂಥ ಕ್ರಿಯೆ ಅವನು ನಿರಂತರ ಮಾಡ್ತಾ ಇದ್ದಾನೆ. ಅವನು ಗೃಹಸ್ಥ ಶ್ರಾವಕನು ತನ್ನ ಪ್ರಯೋಜನದ ಸಲುವಾಗಿ, ಇನ್ನು ಯಾವ ಪ್ರಯೋಜನ ಇದ? ಇನ್ನು ಇಲ್ಲಿ ಈ ಪ್ರಯೋಜನನ್ನು ತನ್ನ ಪ್ರಯೋಜನದ ಸಲುವಾಗಿ ಅಂಥೇಳಿ ಹೇಳಿದ ನಂತರ ಇಲ್ಲಿ ಇವು ಎರಡರ ಅರ್ಥ ಬೇರೆ ಆಯ್ತು ರೀ. ಯಾವ ಎರಡರದ? ಗೃಹಸ್ಥ ಮತ್ತು ಶ್ರಾವಕದ. ಏನ? ತನ್ನ ಪ್ರಯೋಜನದ ಸಲುವಾಗಿ ಭೂಮಿಕೆಗೆ ಅನುಸರಿಸಿ ಏನನ್ನೂ ಮಾಡಬಹುದಾಗಿದೆ, ಏನು ಬೇಕಾದರೂ ಮಾಡಬಹುದಾಗಿದೆ. ಪಾಪ ಮಾಡ್ಲಿಕ್ಕೆ ಅನುಮತಿ ಕೊಟ್ರಲ್ಲ, ಕೊಟ್ರೇನಿಲ್ರಿ? ಕೊಟ್ರಿ. ಆದ್ರೆ ಮಾಡವ್ರ್ಯಾರ್ರಿ? ಅನುಮತಿ ಕೊಟ್ರೆ ನೀ ಏನು ಬೇಕಾದ್ದು ಮಾಡಿ ನೋಡಪ್ಪ, ಇಷ್ಟು ಪರಿಧಿಯೊಳಗೆ ಇದ್ದುಕೊಂಡು ಮಾಡ, ಇಷ್ಟಕ್ಕೇನು ಬೇಕು ಅಷ್ಟು ಮಾಡಿ. ಆದ್ರೆ ಅಷ್ಟನ್ನ ತನ್ನ ಸ್ವರೂಪ ಅಂತ ಇಲ್ಲ ಅಂದಮೇಲೆ ಅಲ್ಲಿ ಅದಕ್ಕೆ ಮಾಡ್ತಾನ್ರೆ. ಮಾಡ್ತಾನೇನ ಆಗ್ತಿದೆ, ಆಗ್ತಾ ಇರ್ತಿದೆ ಭೂಮಿಕೆಗೆ ಅನುಸಾರ. ಅದಕ್ಕೆ ಈ ಧರ್ಮದ ಸೂಕ್ಷ್ಮತೆ ತಿಳಿಲಿಲ್ಲ ಅಂಥೇಳಿನ ನಾವು ಅನೇಕ ಗ್ರಂಥಗಳನ್ನು ಓದಿದ್ರೂ ಕೂಡ ಗಿಳಿಪಾಠದ ಹಾಗೆ ಬೇಕು ಬಂದ್ರೆ ಹಾರಿ ಹೋಗ್ತೇನೆ, ಬೇಕು ಬಂದ್ರೆ ಹಾರುವುದಂತೂ ಇಲ್ಲವೇ ಇಲ್ಲ. ನಮಗೆ ಸಾಮಾಯಿಕ ಸ್ವರೂಪ ಗೊತ್ತಿದೆ ಏನಿಲ್ಲ, ಪ್ರತಿಕ್ರಮಣದ ಅರ್ಥ ಗೊತ್ತಿದೆ ಏನಿಲ್ಲ. ಎಷ್ಟು ಮಾಡಿದೇವ್ರಿ ಸಾಮಾಯಿಕ ಅಥವಾ ಪ್ರತಿಕ್ರಮಣ? ಆಲೋಚನೆ ಅಥವಾ ಪ್ರಾಯಶ್ಚಿತ್ತ ಎಷ್ಟು ಮಾಡಿದೇವ್ರಿ? ನಿಂದಾಗರಹ ಎಷ್ಟು ಮಾಡಿದೆವು ಹೇಳಿ? ಸ್ವರೂಪ ಗೊತ್ತಿದೆ ಏನಿಲ್ಲ ಆಗಮದ ಮೂಲಕ ಎಷ್ಟು ಮಾಡಿ? ಭೇದ ವಿಜ್ಞಾನದ ಸ್ವರೂಪ ಗೊತ್ತಿದೆ ಏನಿಲ್ರಿ? ಅರ್ಹಂತರ ಸ್ವರೂಪ ಗೊತ್ತಿದೆ ಏನಿಲ್ಲ? ಅವರು ಈತರಾಗಿದ್ದಾರೆ, ಏನು ಆಗ್ತಿದೆಯೋ ಆಗಿದೆ ಆಗೋದಿದೆ ಅದನ್ನು ತಿಳಿತಾರೆ, ಆದರೆ ಯಾವುದರೊಳಗೂ ಏನೂ ಬದಲಾವಣೆ ಮಾಡುವುದಿಲ್ಲ. ಈ ಶಬ್ದ ಗೊತ್ತಿದಾವೆಯೋ ಅಥವಾ ಇಲ್ರಿ? ಆದರೆ ನಾವು ಅವರನ್ನು ಆ ರೂಪದಿಂದ ಆ ಸ್ವರೂಪ ರೂಪವಾಗಿ ಸ್ವೀಕಾರ ಮಾಡಿದ್ದೇವೆ. ಮಾಡಿದ್ರೆ ನಮ್ಮ ಗತಿ, ನಮ್ಮ ಪರಿಣಾಮದ ದಿಕ್ಕೇ ಬದಲಾಗುತ್ತಿರ್ತಾರೆ. ಮಾಡಲೇ ಇಲ್ಲ ನಾವು. ಗೃಹಸ್ಥ ಶ್ರಾವಕನು, ಇಲ್ಲಿ ಗೃಹಸ್ಥದ ಅರ್ಥ ಏನಿದೆ ರೀ? ಇಲ್ಲಿ ಮನೆಯೊಳಗದನು, ಪತ್ನಿ ಪುತ್ರರ ಜೊತೆಗದನು, ಇಲ್ಲಿ ಇದೇ ಅರ್ಥ ರೀ. ಪ್ರಯೋಜನ ಹೇಳಿದಾರಲ್ಲ, ಭೂಮಿಕೆ ಹೇಳಿದಾರಲ್ಲ, ಅಂದಮೇಲೆ ಇಲ್ಲಿ ಗೃಹಸ್ಥನ ಅರ್ಥ ಏನ? ಮನೆಯೊಳಗದನು. ಮನೆಗೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಬೇಕಾಗ್ತಿದೆ ಅವನಿಗೆ, ತನ್ನ ಭೂಮಿಕೆಗೆ ಅನುಸಾರವಾಗಿ ಮಾಡಬೇಕಾಗ್ತದೆ. ಭೂಮಿಕೆ ಅಂಥದ್ದು ಒಳ್ಳೆಯಿಂದ ಸ್ಥಿರತೆ ಎಷ್ಟು ಕಮ್ಮಿ ಇದೆ ಅದರ ಭೂಮಿಕೆ. ಸ್ಥಿರತೆಯೊಳಗೇನು ವ್ಯತ್ಯಾಸ ಇದೆಯಲ್ಲ ಅದು ಭೂಮಿಕೆ. ಇವು ಎರಡದವರೇ ಗೃಹಸ್ಥ ಶ್ರಾವಕ. ಇನ್ನು ಭೇದ ಮಾಡಿದ್ರೆ ಗುಣಸ್ಥಾನದ ಅನುಸಾರ ಗೃಹಸ್ಥ 4ನೇ ಗುಣಸ್ಥಾನ, ಶ್ರಾವಕ 5ನೇ ಗುಣಸ್ಥಾನ. ಈ ಭೂಮಿಕೆ ಹೇಳ್ರಂದ್ಮೇಲೆ ಅಲ್ಲಿ ಭೂಮಿಕೆ ಏನಿದೆ? 2 ಮತ್ತು 1ರೊಳಗನ ಸಮಾವೇಶ. ಗೃಹಸ್ಥ ಮತ್ತು ಶ್ರಾವಕ 2 1ರೊಳಗೆ ಸಮಾವೇಶ. ಯಾಕ? ಅವನಲ್ಲಿ ಇನ್ನೂ ಸ್ವಭಾವದ ಸ್ಥಿರತೆಯೊಳಗ ಇನ್ನೂ ದುರ್ಬಲತೆ ಉಳ್ಕೊಂಡಿದೆ. ಎಷ್ಟು ದುರ್ಬಲತೆ ಉಳಿದಿದೆಯಲ್ಲ ಅದರ ಅನುಸಾರವಾಗಿ ಅವನು ಕಾರ್ಯ ಮಾಡವ್ರಿ. ಪತ್ನಿ ಸತ್ತು ಹೋದಳು, ಮತ್ತೊಂದು ಮದುವೆ ಮಾಡ್ಕೋಬಹುದೇನಿಲ್ರಿ? 2 ಸಣ್ಣ ಮಕ್ಕಳು ಅದಾವ್ರಿ, ಮಾಡ್ಕೋಬಹುದೇನಿಲ್ರಿ? 5ನೇ ಗುಣಸ್ಥಾನವರ್ತಿ ಮಾಡ್ಕೋಬಹುದ್ರಿ. ಅವನು ಸ್ವಪತ್ನಿ ಸಂತೋಷಿ ಅದನ್ರಿ, ಹೌದು ಅಥವಾ ಇಲ್ರಿ? ಅದಕ್ಕೆ ಈ ಧರ್ಮದ ಸೂಕ್ಷ್ಮತೆ ತಿಳಿಯೋದ ಕಠಿಣ. ಪತ್ನಿ ಸತ್ತು ಹೋದಳು, ಅದೇ ಹೇಳ್ತಾ ಇದ್ದೀರಿ.
ಪತ್ನಿ ಸತ್ತು ಹೋದ ನಂತರ ಈಗ ಸಣ್ಣ ಮಕ್ಕಳದ ಮಾತು ಹೇಳಿತು, ದೊಡ್ಡವ್ರದವ್ರಿ ಮದುವೆಗೆ ಬಂದಿದ್ದ ಮಗ, ಅವಾಗ ಅವ್ನು ಮದುವೆ ಮಾಡ್ಕೋಬೋದೇನಿಲ್ರಿ. ಮರೀಚಿ ದೀಕ್ಷಾ ತಗೊಂಡು ಹೋದ್ಮೇಲೆ ಭರತ್ ಮದುವೆ ಮಾಡ್ಕೊಂಡ್ರೆ. ಮರೀಚಿ ದೀಕ್ಷಾ ಯಾವಾಗ ತಗೊಂಡಿದ್ದ? ಅರೇ ಒಂದಿಷ್ಟು ವಿಚಾರ ಮಾಡ್ರಿ, ಯಾವಾಗ ತಗೊಂಡಿದ್ದ? ಆದಿದೇವರ ಜೊತೆಗೆ, ತಾತನ ಜೊತೆಗೆ ದೀಕ್ಷಾ ತಗೊಂಡಿದ್ದ ಮರೀಚಿ. ಮತ್ತ ಆದಿದೇವರಿಗೆ ಕೇವಲ ಜ್ಞಾನ ಆಯ್ತಲ್ಲ, ಅವಾಗ ಇಲ್ಲಿ ಚಕ್ರರತ್ನ ಉದಯ ಆಗಿದೆ ರೀ. ಅದರ ನಂತರ ಇವನು ಮದುವೆ ಎಷ್ಟಾದವು ರೀ? ಅದಕ್ಕೆ ಭೂಮಿಕೆಗೆ ಅನುಸಾರವಾಗಿ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಧರ್ಮದ ಸೂಕ್ಷ್ಮ. ಒಂದು ವೇಳೆ ದ್ರವ್ಯಾನುಯೋಗ ತಿಳಿಬಹುದು, ಆದರೆ ಚರಣಾನುಯೋಗ ತಿಳಿಯುತ್ತೆ. ಚರಣಾನುಯೋಗ ತಿಳಿಯಿತು ಅಂತಂದ್ರೆ ಮುಗಿತು. ಆಚರಣೆಯೊಳಗೆ ಅಶುದ್ಧಿ ಉಳಿಯೋದನ್ನು ಸಾಧ್ಯ. ಅರೆ ತಿಳಿಯುವುದರ ಹೆಸರನ್ನ ಏನಿದೆ? ಚರಣಾನುಯೋಗ. ಗೃಹಸ್ಥ ಶ್ರಾವಕನು ತನ್ನ ಪ್ರಯೋಜನದ ಸಲುವಾಗಿ ಭೂಮಿಕೆಗೆ ಅನುಸರಿಸಿ ಏನನ್ನೂ ಮಾಡಬಹುದಾಗಿದೆ. ಏನು ಬೇಕಾದ ಮಾಡ್ಕೊಳ್ಬಹುದು. ಏನೇನಾಯಿತು ಭರತೇಶನ ಜೀವನದೊಳಗೆ ಈ ಘಟನೆ ಅಂತ ಹೇಳ್ತಲ್ಲ. ಮಗ ದೀಕ್ಷಾ ತಗೊಂಡು ಹೋಗ್ಯದ, ಸಣ್ಣವೇನಿರಲಿಲ್ಲ, 10 ವರ್ಷದ ದೀಕ್ಷಾ ತಗೊಂಡಿರಲಿಲ್ಲ. ಅದ್ಭುತ ಮಾತಿದೆ ರೀ ಧರ್ಮ. ಮತ್ತು ಅವ ಒಂದು ಕೋಟಿ ಸಾಗರ ಉಳಿದ್ರಿ ದೀಕ್ಷಾ ತಗೊಂಡವ. ಮತ್ತು ಅವ ಹೋದರೆ ಮತ್ತೆ ಮದುವೆ ಮಾಡ್ಕೊಂಡಲ್ಲ 300, 400, 600 ಕನ್ಯರ ಜೊತೆಗೆ ಏಕಕಾಲಕ್ಕೆ. ಬರೀ ಅಷ್ಟೇ ಅಲ್ಲ, ಮತ್ತೊಂದು ಮಾತು ಹೇಳಿದ್ನಲ್ಲ ನಾನು, ಅವರೆಲ್ಲ ವೃದ್ಧಾಗಿ ಅರೆ ತಮ್ಮಷ್ಟಕ್ಕೆ ತಾವು ವೃದ್ಧತ್ವವನ್ನು ನೋಡಿಕೊಂಡು ಇಂಥ ತರುಣನಿಗೆ ನನ್ನಂಥ ಪತ್ನಿ ಅಂಥೇಳಿ ಅವ್ರು ದೀಕ್ಷಾ ತಗೊಂಡು ಹೋದಿರ್ರಿ. ಮತ್ತು ಆ 32,000 ಮಕುಟಬದ್ಧರ ದೊರೆಗಳಿದ್ರಲ್ಲ, ಸಾಮಂತ ದೊರೆಗಳು, ಅವ್ರು ಮತ್ತು ನವ ಯುವತಿಯರನ್ನು ತಂದು ಇವನಿಗೆ ಮದುವೆ ಮಾಡಿದ್ರಿ. ಬೇಕಿತ್ತೇನೆ ಇವನಿಗೆ? ಪುಣ್ಯ ಇತ್ತರಿ. ಭೂಮಿಕೆಗೆ ಅನುಸಾರವಾಗಿ ಅಂದ್ರೆ ಇವು ಎರಡೂ ಅರ್ಥ ಬಂದು ನೋಡ್ರಿ. ಒಂದು ಸ್ವಭಾವದೊಳಗೆ ಸ್ಥಿರತೆ ಇಲ್ಲ ಅನ್ನೋದ್ರ ಭೂಮಿಕೆ ಹೇಳಿದ್ರೆ, ಇನ್ನೊಂದು ಪುಣ್ಯದ ಭೂಮಿಕೆ. ಯಾವ ಮೋಕ್ಷಕ್ಕೆ ಹೋಗವದಂದ್ರಲ್ಲ, ಅವನು ಪುಣ್ಯ ಏನು ಮಾಡೋದ್ರೆ ಅದನ್ನು ಯಾರಿಗೆ ಹಸ್ತಾಂತರಿಸಲಿಕ್ಕೆ ಬರುವುದಿಲ್ಲ. ಇದಷ್ಟು ನೀವು ಉಪಯೋಗ ಮಾಡಪ್ಪ ಅಂಥೇಳಿ ಅದನ್ನು ಭೋಗಿಸಬೇಕಲ್ಲ. ಬಹಳ ಅದ್ಭುತ ಐತಿ ವಿಷಯ ರೀ. ಏನು ಹೇಳಿದ್ರಲ್ಲ, ವ್ಯವಹಾರ ತಿಳಿಯೋದ ದುರ್ಲಭ ಐತಿ, ಅದರೊಳಗೆ ಇದೆಲ್ಲ. ವ್ಯವಹಾರ ತಿಳಿಯೋದು ದುರ್ಲಭ ಇದೆ, ಅರ್ಥಾತ್ ಚರಣಾನುಯೋಗ ತಿಳಿಯೋದು ದುರ್ಲಭ. ಭೇದ ಜ್ಞಾನದ ವ್ಯಾಖ್ಯಾ ತಿಳಿತಿದೆ, ಸುತ್ತಿದೆ, ಪುದ್ಗಲ ಬೇರೆ ಇದೆ, ಜೀವ ಬೇರೆ ಇದೆ, ಇದು ತತ್ವದ ಸಾರಿದೆ, ಬೇರೆ ಏನು ಹೇಳೋದು ಅದೆಲ್ಲ ಇದರದೇ ವಿಸ್ತಾರ ಇದೆ. ಇದೆಲ್ಲ ತಿಳಿತಾರೆ. ಏನು ತಿಳಿತು? ತಿಳಿದ ಹಾಗೆ ಅನ್ನಿಸ್ತದೆ. ಆದರೆ ಇದು ತಿಳಿದ ಹಾಗೇನೂ ಅನಿಸುವುದಿಲ್ಲ ರೀ, ತಿಳಿಯೋದನ್ನ ಇಲ್ಲ. ಅನ್ನಿಸುವ ರೂಪದಿಂದ ಕೂಡ ತಿಳಿಯೋದಿಲ್ಲ. ಗೃಹಸ್ಥ ಶ್ರಾವಕನು ತನ್ನ ಪ್ರಯೋಜನದ ಸಲುವಾಗಿ ಭೂಮಿಕೆಗೆ ಅನುಸಾರವಾಗಿ ಏನನ್ನೂ ಮಾಡಬಹುದಾಗಿದೆ, ಅರ್ಥಾತ್ ಏನು ಬೇಕಾದ ಮಾಡಬಹುದಾಗಿದೆ. ಪರ್ಮಿಷನ್ ಕೊಟ್ಟ ಮೇಲೆ ಯಾರು ಪಾಪ ಮಾಡವ್ರೆ? ಮಾಡಬೇಡ ಅಂದ್ರೆ ಮಾಡವ್ರೆ. ಅನುಮತಿ ಕೊಟ್ಟ ನಂತರ ಯಾರು ಮಾಡುವುದಿಲ್ಲರಿ. ಮನೋವಿಜ್ಞಾನ ಹೀಗೆ ಇದೆ. ನೀ ಮಾಡಬೇಡ ನಿಯಮ ತಗೋ ಅಂತಂದ್ರೆ ಆ ಕಡೆನ ಹೋಗ್ತಿದೆ. ಮಾಡಪ್ಪ, ನೀ ಎಷ್ಟು ಮಾಡ್ತಿ ಮಾಡು, ಅದ್ರ ಭೋಗ್ಸೋದು ನೀನೇ ಇದೆ. ಇಷ್ಟೊಂದು ಮಾತು ತಿಳಿತು ಅಂತಂದ್ರೆ ಯಾರು ಮಾಡ್ತಾರ್ರಿ? ಯಾರು ನಿನಗೆ ಒತ್ತಡ ತರೋದಿಲ್ಲ, ಯಾರನ್ನು ನಿನ್ನನ್ನು ಬಂಧನದೊಳಗಿಡುದು. ಮಾಡಿ ನೀ ಎಷ್ಟು ಮಾಡ್ತಿ ಪಾಪ, ಅದರ ನಾಳೆ ನೀನ ಭೋಗ್ಸೋದು. ಅರೆ ಇಷ್ಟು ಮಾತು ತಿಳಿದ ನಂತರ ಯಾರು ಮಾಡುವುದಿಲ್ಲ ಅಂದಮೇಲೆ ತನ್ನ ಸುಖ ಸ್ವಭಾವದ ಅನುಭವ ಮಾಡಿರುವಂಥ ಸಮ್ಯಕ್ ದೃಷ್ಟಿ ಜೀವ ಹೇಗೆ ಮಾಡೋ ಸಾಧ್ಯತೆ? ಜಿನವಾಣಿ ತಿಳಿದವನು ಮಾಡುವುದಿಲ್ಲರಿ. ಅದಕ್ಕೆ ಹೇಳಿದ, ಬೇಕಾದ್ರೆ ಆತ್ಮನ ಅನುಭವದ ಉದ್ಯಮ ಮಾಡಬೇಕು, ಬೇಕಾದ್ರೆ ಸ್ವಾಧ್ಯಾಯಕರಣ ಚಾಹಿಯೇ. ಕುಂದು ಶತಕದೊಳಗೆ ಬರ್ತಿದೆ ನೋಡ್ರಿ ಅದು ಗಾಥೆ. ಗೃಹಸ್ಥ ಶ್ರಾವಕನು ತನ್ನ ಪ್ರಯೋಜನದ ಸಲುವಾಗಿ ಭೂಮಿಕೆಗೆ ಅನುಸಾರವಾಗಿ ಏನನ್ನೂ ಮಾಡಬಹುದಾಗಿದೆ. ಆದರೆ ಅದರಲ್ಲಿ ತನ್ನದು ಯಾವುದೇ ಸ್ವಾರ್ಥವಿರಬಾರದು. ಇನ್ನು ತನ್ನ ಭೂಮಿಕೆ ತನ್ನ ಪ್ರಯೋಜನ ಅಂದ್ರೆ ಮತ್ತೆ ಇನ್ನು ಸ್ವಾರ್ಥ ಅಂತಾರೆ. ಇದರೊಳಗೆ ಏನು ವ್ಯತ್ಯಾಸ ಇದೆ ರೀ?
ಪ್ರಯೋಜನ ಮತ್ತು ಸ್ವಾರ್ಥದೊಳಗೆ ಏನು ವ್ಯತ್ಯಾಸ ಇದೆ ಹೇಳಿ. ಏನಿದೆ ರೀ ತಾತ? ಎಲ್ರಿಗೂ ಇನ್ನು ತಾತ ನೀವು. ಅರೇ ಭೀಷ್ಮಗೆ ಏನಿತ್ತು ರೀ ಹೆಸರ? ಪಿತಾಮಹ. ಮತ್ತು ಅದು ಗೌರವದ ಮಾತಿದೆ, ಅದು ಅವಮಾನದ ಮಾತಿಲ್ಲ. ಪಿತಾಮಹ ಹೇಳ್ರಿ, ಇಲ್ಲಿ ಲಗಿತ್ಸನ್ನ ಬದಲಿ ಮಾಡಿರ್ ನೋಡ್ರಿ. ಶಿಡ್ಲು ಹೊಡೆದ ಹಾಗೆ ತನ್ನ ಪ್ರಯೋಜನದ ಸಲುವಾಗಿ ಅವನು ಏನು ಬೇಕಾದ್ದು ಮಾಡಬಹುದು ಅಂತ ಹೇಳಿದ. ಆದರೆ ಅಂಥೇಳಿ ಏನು ಹೇಳಿದ್ರು, ಸ್ವಾರ್ಥ ಇರಬಾರ್ದು. ಪ್ರಯೋಜನ ಏನ ಮತ್ತು ಸ್ವಾರ್ಥ ಏನ? ಸ್ವಾರ್ಥ ತಿಳಿಬಹುದೇನ್ರಿ? ಆದರೆ ಬೇರೆ ಇದಿರ್ಲ. ಆದರೆ ಅಂದ್ರೆ ಏನ? ಉಲ್ಟಾ ಆಯ್ತಲ್ಲ, ಅದ ಸಂಪೂರ್ಣ ತಿರುವು ಮುರು ಆಯ್ತ್ರಿ. ಸ್ವಾರ್ಥದಲ್ಲಿ ಪ್ರಮಾದ ಹಿಂಸ ಏನೂ ಆಗಬಹುದು. ಪ್ರಯೋಜನ ಏನ ಮತ್ತು ಸ್ವಾರ್ಥ ಏನ ಹೇಳ್ರಿ ನೋಡೋಣ. ಇವು ಎರಡರಲ್ಲಿರುವ ವ್ಯತ್ಯಾಸ ಏನ ನೋಡ್ರಿ, ಸ್ಪಷ್ಟ ಇದೆ. ಗೃಹಸ್ಥ ಶ್ರಾವಕನು ತನ್ನ ಪ್ರಯೋಜನದ ಸಲುವಾಗಿ ಭೂಮಿಕೆಗೆ ಅನುಸಾರವಾಗಿ ಏನನ್ನೂ ಮಾಡಬಹುದಾಗಿದೆ, ಆದರೆ ಅದರಲ್ಲಿ ತನ್ನದು ಯಾವುದೇ ಸ್ವಾರ್ಥವಿರಬಾರದು. ಯಾವುದೇ ಸ್ವಾರ್ಥ. ಹಾಂ, ಸ್ವಾರ್ಥ ಅಂದ್ರೆ ನನ್ಗೆ ಬಿಟ್ಟು ಬೇರೆ ಇದೆ. ಮೊಮ್ಮಕ್ಕಳಿಗೆ ಇರಲಿ ಇದು ಸ್ವಾರ್ಥ. ಒಂದು ಅರ್ಥದಿಂದ ಸರಿ ಇದೆ ರೀ. ಬನಾರಸಿದಾಸರ ಜೀವನದ ಅನುಸಾರ ನೋಡಿದ್ರೆ ಇವತ್ತೆಷ್ಟು ಬೇಕಿದೆ, ನಾಳೆ ಆಗ್ತಿದೆಯಲ್ಲ ಅನ್ನೋದು ಸ್ವಾರ್ಥ. ಇವತ್ತೇನು ಬೇಕು ಅಷ್ಟು ಲಾಭ ಆಯಿತು ಅಂತಂದ್ರೆ ವ್ಯಾಪಾರ ನಿಲ್ಲಿಸ್ತಿದ್ರು. ಕಥೆ ಕೇಳಿದೇವಲ್ಲ. ಪ್ರಯೋಜನದ ಸಲುವಾಗಿನ ಅವರ ಕಚೋರಿ ಉದ್ರಿ 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 ತಿಂದ್ರಿ. ಇದ್ದದ್ದು ಏನೇನಿದೆ ಮೊದಲು ಕೊಟ್ಟರು, ತೀರಿದ ನಂತರ ಕೆಲವು ದಿವಸ ಎಲ್ಲ ಉದ್ರಿ ತಿಂದರು. ಆಮೇಲೆ ಏನೂ ಎಲ್ಲೂ ಆಗ್ತಾ ಇಲ್ಲ ಜೀವನೋಪಾಯ, ಧನ ಸಂಪಾದನೆ. ಆವಾಗ ಏನು ಹೇಳ್ರು, ನನಗೆ ಇದು ಉದ್ರಿ ತೀರಿಸೋದು ಕಠಿಣ ಅನ್ನಿಸ್ತಾ ಇದೆ, ಇನ್ನು ಮೇಲೆ ನಾವು ತಾವು ಕೊಡಬೇಡ್ರಿ. ಆವಾಗ ಆ ಮನುಷ್ಯ ಅಂತವ ನಿಜವಾಗಿ ಅಂಥದ್ದು ಬೇಕು. ಆ ಮನುಷ್ಯ ಅಂತವ ಅವನು ಹೇಳಿದ, ನೀವು ವಿಚಾರ ಮಾಡಬೇಡಿ, ಇದು ಯಾವ ದೊಡ್ಡ ಮಾತಿದೆ. ಆಮೇಲೆ ಒಂದು ಸ್ವಲ್ಪ ಗಳಿಸಿದ ನಂತರ ಮಾವು ಕರ್ಕೊಂಡು ಹೋದ ನಂತರ ಎಲ್ಲೋ ಉದ್ಯೋಗ ಆರಂಭ ಮಾಡಿದ ನಂತರ ಒಂದಿಷ್ಟು ದುಡ್ಡು ಆದ ನಂತರ ಎಷ್ಟು 6 ತಿಂಗಳಗಟ್ಟಲೆ ಉದ್ರಿ ಕೊಟ್ಟದ್ದ 14 ರೂಪಾಯಿ ಬಿಲ್ ಆಗಿತ್ತು ರೀ. ಅದ 400 ವರ್ಷದ ಪೂರ್ವದೊಳಗೆ ರೀ. ಹಾಗಾದ್ರೆ ಅದನ್ನು ಕೊಟ್ಟು ಬನಾರಸಿದಾಸ್ ಅದು ಲೆಕ್ಕ ಚುಕ್ತಾ ಮಾಡಿದ. ಆ ವೇಳೆದೊಳಗೆ ಅದೇನು ಲೆಕ್ಕ ಚುಕ್ತಾ ಮಾಡಿದಲ್ಲ, ಆ ವೇಳೆದೊಳಗೆ ಅವ ಹಿಂದೆ ಹೇಳಿದ್ದ ಮಾತ ಯಾವುದೇ ರೂಪದಿಂದ ಕಾರ್ಯ ಮಾಡಲಿಲ್ಲ ಇವನ ಬುದ್ಧಿಯೊಳಗೆ, ಬನಾರಸಿದಾಸನ ಬುದ್ಧಿಯೊಳಗೆ. ಅದರದ್ದು ನೀವು ವಿಚಾರನೂ ಮಾಡಬೇಡ, ಅದು ದೊಡ್ಡ ಮಾತನ ಅಲ್ಲ ಅಂತ ಅವ ಹೇಳಿದ್ದಲ್ಲ. ಆ ವಿಚಾರ, ಆ ಮಾತು ಇವನ ಬುದ್ಧಿಯೊಳಗೆ ಬರಲೇ ಇಲ್ಲ. ಗಳಿಸಿದಲ್ಲ, ಅದಂತೂ ತಿಂದದ್ದು ಇದೆ. ಅವಂತೂ ಪ್ರೇಮದಿಂದ ಕೊಟ್ಟಿದ್ದಾನೆ. ಶಾಸ್ತ್ರ ಕೇಳ್ತಿದ್ದ, ಶಾಸ್ತ್ರ ಹೇಳ್ತಿದ್ರಿ ಬನಾರಸಿದಾಸ್. ಆ 4 ಜನರೊಳಗೆ ಅವ ಇದ್ದ ಕಚೋರಿ ವ್ಯಾಪಾರಿ. 400 ವರ್ಷದಿಂದ ಕಥೆ ಬನಾರಸಿದಾಸ್. ಈಗ ಮೊನ್ನೆ 3 ವರ್ಷ ಆಗಿದೆ, ಆಗಿಲ್ಲ, ಹಾಗೆ ಆಗ್ತಾಯಿದೆ ಅಂದರೆ ಆಗಿರ್ಬೇಕು. ಗಣೇಶ್ ಪ್ರಸಾದ್ ವರ್ಣಿ ಇಷ್ಟು ಮಟ್ಟಿಗೆ ಅದೇ ಇತರನಲ್ಲ, ಯಾಚನೆ. ಬ್ರಾಹ್ಮಣ, ಹೌದು ಬ್ರಾಹ್ಮಣರಲ್ಲ, ಎಲ್ಲ ಬ್ರಾಹ್ಮಣರಲ್ಲರೇ. ಇಂದ್ರಭೂತಿ ಬ್ರಾಹ್ಮಣನ, ಗೌತಮ ಗಣಧರ ಅದಲ್ಲ ಬ್ರಾಹ್ಮಣನರೇ. ಬ್ರಾಹ್ಮಣ ಅರ್ಥಾತ್
ಬ್ರಹ್ಮ ವಿದ್ಯೆಯನ್ನು ಕಲಿಯುವಂಥವ್ರು, ಕಲಿತಿರುವಂಥವ್ರು ಯಾರಿದ್ದಾರೆ ಅವರು ಬ್ರಹ್ಮ. ಬ್ರಹ್ಮ ಅರ್ಥಾತ್ ಆತ್ಮ. ಅಲ್ಲಿ ವಿಚಾರ ಮಾಡಲಿಲ್ಲವ ಈ ದುಡ್ಡು ನಾನು ನಾಳೆಗೆ ಇಡಬಹುದಲ್ಲ, ನಾಳೆಗೆ ನನಗೆ ಉಪಯೋಗ ಬರಬಹುದಲ್ಲ, ನಾಳೆ ಮತ್ತೆ ಸಂಪಾದನೆ ಆಗದಿದ್ದರೆ ಏನು ಮಾಡೋದ, ನಾಳೆಗೆ ಬೇಕು ಅನ್ನೋದು ಸ್ವಾರ್ಥರೇ. ಮಕ್ಕಳು ಮೊಮ್ಮಕ್ಕಳಿಗೆ ಬೇಕು ಅನ್ನೋದಂತೂ ಅದು ತೀರಾ ಅನ್ಯಾಯ ರೀ. ನಾಳೆಗೆ ಬೇಕು ನನಗನ್ನೋದು ಸ್ವಾರ್ಥ. ಇವತ್ತಿಗೆ ಅವಶ್ಯಕತೆ ಏನಿದೆ ಅಷ್ಟು ನೋಡೋದು ಪ್ರಯೋಜನ. ಇನ್ನು ಇಲ್ಲಿ ಇನ್ನೊಂದು ಅರ್ಥ ಹೀಗೆ ಹೊರಡ್ತಿದೆ. ಸ್ವಾರ್ಥ ಅರ್ಥಾತ್ ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ರೀತಿಯ ಸುಖ ಬುದ್ಧಿ ಅದರೊಳಗೆ ಆಗದೆ ಇರೋದು ಇದೇನಿದೆ ಇದು ಸ್ವಾರ್ಥ. ಪ್ರಯೋಜನ ಅರ್ಥಾತ್ ಇಂದ್ರಿಯಗಳನ್ನು ತಣಿಸದ್ದನ ಜೀವನ ನಡೆಸೋದೇನಿದೆ ಅದು ಪ್ರಯೋಜನ. ಇಂದ್ರಿಯಗಳ ಕಡೆಗೆ ಲಕ್ಷ್ಯ ಇಲ್ಲ, ಜೀವನ ನಡೆಸೋದಿದೆ, ಅವಶ್ಯಕ ಇದೆ. ದಾರಿಯನ್ನು ನಾನು ಆ ಕಡೆ ಈ ಕಡೆ ಓಡಾಡುವಂಥ ದಾರಿಯನ್ನು ಶುಚಿಗೊಳಿಸೋದು ಇದು ಅವಶ್ಯಕ ಇದೆ, ಇದು ಪ್ರಯೋಜನ ಇದೆ ಶಶಿಕಾಂತ್. ಆದ್ರೆ ಆ ಶುಚಿ ಮಾಡಿದಂಥ ಮಾರ್ಗವನ್ನು ನೋಡಿ ಆನಂದಿತ ಆಗೋದು ಇದು ಸ್ವಾರ್ಥ ಇದೆ. ಕಾಲೊಳಗೆ ಬೆಳೆದಿರುವಂತಹ ಹುಲ್ಲು ತೆಗೆಯೋದಿದೆ, ಆದ್ರೆ ಆ ಹುಲ್ಲು ತೆಗೆದ ಹಸನಾದ ಮಾರ್ಗವನ್ನು ನೋಡಿ ಸಂತುಷ್ಟ ಆಗೋದು ಇದು ಸ್ವಾರ್ಥ. ಹೀಗೆ ಬಹಳಷ್ಟು ರೀತಿಯಿಂದ ಸ್ವಾರ್ಥ ಮತ್ತು ಪ್ರಯೋಜನದ ಬಗ್ಗೆ ದೀರ್ಘವಾಗಿ ವಿಚಾರ ಮಾಡ್ರಿ ಮತ್ತು ಆಂತರಿಕ ಆನಂದವನ್ನು ಅನುಭವ ಮಾಡ್ರಿ ಅನ್ನುವಂಥ ಮಗ್ಗಲ್. ಸಹಜದ